ನಮಸ್ಕಾರ ಅಣ್ಣ, ಹೇಗಿದ್ದೀರಾ? ಭಾಳ ಚೆನ್ನಾಗಿದ್ದೀನಿ ನೋಡಿ. ಬಂದು ಫೋನ್ ಮಾಡಿದ ತಕ್ಷಣ ಎತ್ತಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ನಾನೀಗ ಆ್ಯಕ್ಚುಲಿ ಲೈವಲ್ಲೇ ಇದ್ದೆ, ಹೇಳ್ತಾ ಇದ್ದೆ ಇಷ್ಟೊತ್ತು ನಿಮ್ಮ ಬಗ್ಗೆನೆ. ಹೌದಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ, ಚೆನ್ನಾಗಿದ್ದೀನಿ. ಊಟ ಆಯ್ತಾ? ಈಗ ಎಷ್ಟು ಸಮಯ ಅಮೆರಿಕದಲ್ಲಿ? ಈಗ ನಂಗೆ ಬೆಳಗ್ಗೆ 9:30 ಅಣ್ಣ. 9:30. 9:30. ಓಕೆ, ಫೈನ್. ಹೇಳಿ ತಾಯಿ. ನಾನು ಮೊದಲನೇ ಪ್ರಶ್ನೆ ಇರೋದು, ಈ ಅವತ್ತು ಮಾತಾಡಿ ಆದಮೇಲೆ ನೀವೇ ಮಾತಾಡಿದ್ದು ಅಂತ ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರಿಗಾದ್ರೂ ಗೊತ್ತಾಯ್ತಾ? ಆ ಸೂಕ್ಷ್ಮವಾಗಿ ನಿಮ್ಗೆ ಅದೇನಾದ್ರೂ ಅರ್ಥವಾಯ್ತಾ? ನಿಮ್ಮ ಕತೆ ನಿಮ್ಮವ್ರು ಯಾರಾದ್ರೂ ಕೇಳಿದ್ರ? ಇಲ್ಲ ಅಣ್ಣ, ಆತರ ಏನು ಆಗಿಲ್ಲ. ಆತರ ಏನು ಗೊತ್ತಾಗಿಲ್ಲ. ಇಟ್ಸ್ ಓಕೆ. ಬಟ್ ನೀವು ಹೇಳ್ಕೊಟ್ಟಿದ್ರಿಂದ ಏನು ತೊಂದರೆ ಆಗಿಲ್ಲ ಅಂತ? ಇಲ್ಲ, ತೊಂದರೆ ಏನಾಗಿಲ್ಲ. ನನಗದು ಬಹಳ ಮುಖ್ಯ. ಅಫ್ಕೋರ್ಸ್ ನೀವು ಅವತ್ತು ನಿಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಹೇಳ್ಕೊಂಡಾಗ ಅದು ನಾನು ಅಣ್ಣನಾಗಿ ಗುರುವಾಗಿ ನನಗದು ಬಹಳ ಖುಷಿ. ಯಾಕೆಂದರೆ ಒಂದು ಹೆಣ್ಮಗಳು ತನ್ನ ದುಃಖವನ್ನು ಒಬ್ಬರ ಹತ್ರ ಹೇಳ್ಕೊಳ್ಬೇಕಂದ್ರೆ ಒಂದು ನಂಬಿಕೆ ಇಟ್ಟಿರಬೇಕು. ಆ ನಂಬಿಕೆ ನೀವು ಇಟ್ಟು ಹೇಳ್ಕೊಂಡ್ರೆ ಅದಕ್ಕೆ ನಾನು ತುಂಬ ಸಾರಿ, ಯಾಕಂದರೆ ನೀವು ಇಲ್ಲೇ ಬೆಳೆದು ಹೋಗಿರೋದ್ರಿಂದ ಈ ಹಳ್ಳಿಯವರು ಗೊತ್ತಲ್ಲ, ಹಿಂಗೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದ ಹಾಳ್ಕೊಂಡ್ರಪ್ಪ ಅಂತ ಅದನ್ನೇ ದೊಡ್ಡದು ಮಾಡ್ಬಿಡ್ತಾರೆ. ಅದಕ್ಕೆ ನನಗೊಂದು ಕುತೂಹಲ ಇತ್ತು. ಫೈನ್. ಎರಡನೇ ಪ್ರಶ್ನೆ ಜನಗಳು ಕೇಳ್ತಾ ಇರೋದು, ಈಗ ನಿಮ್ಮ ಮಾತುಕತೆ ಅಥವಾ ನಿಮ್ಮ ಅವತ್ತಿನ ಕಥೆಯನ್ನು ಕೇಳಿ ಅಷ್ಟೊಂದು ಜನ ರಿಪ್ಲೈ ಮಾಡಿದ್ದಾರೆ, ಅಷ್ಟೊಂದು ಜನ ಏನಿದೆ ಆ ಕಮೆಂಟ್ಗಳಲ್ಲಿ ಬಹಳ ಮುಖ್ಯವಾಗಿ ಜನ ಹೇಳ್ತಿರೋದೇನು ನಿಮಗೆ? ಅದ್ರ ಬಗ್ಗೆ ಏನು ಅನ್ನಿಸ್ತು ನಿಮಗೆ? ನಾನು ಪ್ರತಿಯೊಂದು ಕಮೆಂಟ್ ಅನ್ನು ಓದ್ತಾ ಇದ್ದೀನಿ, ಪ್ರತಿಯೊಂದನ್ನು ನೋಡ್ತಾ ಇದ್ದೀನಿ. ಬಹಳ ಖುಷಿ ಆಯ್ತು. ಎಲ್ರು ಹೇಳ್ತಿರೋದು ವಾಪಸ್ ಇಂಡಿಯಾಗ್ ಬಂದ್ಬಿಡಿ ಅಂತ ಹೇಳಿ. ಅದು ನನಗ್ ಬಹಳ ಖುಷಿ ಅನ್ನಿಸ್ತು. ಕೆಲವರೆಲ್ಲ ಹೇಳಿದ್ರು, ನೀವು ಧೈರ್ಯವಾಗಿ ನಿಮ್ ಕಾಲ್ ಮೇಲೆ ನೀವು ನಿಂತ್ರೆ ಯಾರಿಗೂ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದಾರಲ್ಲ. ಅಂಡ್ ಈ ಕತೆ, ಈ ಸ್ಟೋರಿ ತುಂಬಾ ಹೆಣ್ಮಕ್ಳಿಗೂ ಕನೆಕ್ಟ್ ಆಯ್ತಲ್ಲ. ಎಷ್ಟೊಂದ್ ಜನ ಹೇಳಿದ್ದಾರೆ, ಇದು ನಂದೇ ಸ್ಟೋರಿ, ನನಗೂ ಇದೇ ತರ ಆಗಿರೋದು ಅಂತ ಹೇಳ್ತಿದಾರಲ್ಲ. ಅದು ನನಗೆ, ಇದು ನನ್ನೊಬ್ಬಳ ಕತೆ ಅಲ್ಲ, ಇದು ನನ್ನೊಬ್ಬಳ ತೊಂದ್ರೆ ಅಲ್ಲ. ತುಂಬಾ ಜನನು ಇದೇ ತರ, ಹೆಣ್ಮಕ್ಳು ಇದೇ ತರಾನು ಫೇಸ್ ಮಾಡ್ತಿದಾರೆ. ಸೊ ನಾವ್ ಇದ್ರಿಂದ ಹೊರಗ್ ಬಂದ್ರೆ, ಈಗ ಜನಗಳ ಯೋಚನೆ ಬಹಳ ಚೇಂಜ್ ಆಗಿದೆ ಅಂತ ಅನ್ನಿಸ್ತು ಅಣ್ಣ, ಕಮೆಂಟ್ ಗಳನ್ನ ನೋಡಿದಾಗ. ಹೆಣ್ಣುಮಕ್ಳು ತಮಗೆ ಒದಗಿ ಬಂದ ದುಃಖಗಳನ್ನ, ನೋವುಗಳನ್ನ, ಅವಮಾನಗಳನ್ನ ನೋಡುವ ದೃಷ್ಟಿಕೋನ ಬದಲ, ಅಂದ್ರೆ ಸಾಯುವ ಯೋಚನೆಯನ್ನ ಬಿಟ್ಟು ಬದುಕೋದಿಕ್ಕೆ ದಾರಿ ಹುಡುಕ್ತಾರೆ ಅಂತ. ಕರೆಕ್ಟ್ ಅಣ್ಣ, ಹೌದು. ಧೈರ್ಯವಾಗಿ ನಿಂತ್ಕೊಳ್ಳಿ ಅನ್ನೋ ಒಂದು ಕಮೆಂಟ್ ಏನ್ ಹಾಕ್ತಿದಾರಲ್ಲ, ಅದು ಎಷ್ಟು ಮನ್ಸಿಗೆ ಸಮಾಧಾನ ಆಯ್ತು ಅಂದ್ರೆ, ಯಾರು ಸಮಾಧಾನ ಮಾಡಿದ್ರು ನನಗೆ ಅಷ್ಟು ಸಮಾಧಾನ ಆಗಿರ್ಲಿಲ್ಲ. ಸೊ ಇದೆಲ್ಲ ನೋಡಿದಾಗ ಓಕೆ, ಹೌದು, ನನಗೆಲ್ಲಾ ಕರೆಕ್ಟ್ ಆಗಿದ್ದೀನಿ ನಾನು. ನನಗೆ ಹೋಗಿ ದುಡಿದು ನನ್ನ ಕಾಲ್ ಮೇಲೆ ನಾನು ಎಲ್ಲಷ್ಟು ಶಕ್ತಿ ನನ್ನಲ್ಲಿದೆ. ಸೊ ನಾನೇ ಯಾಕೆ ಅಳ್ಕೊಂಡು ಕೂಡ್ಬೇಕು ಅನ್ನೋ ಒಂದು ಯೋಚನೆ ಬಂತು ನಂಗೆ. ಅಂದ್ರೆ ಇನ್ನೊಂದು ಬಹಳ ಮುಖ್ಯವಾಗಿ, ಶುಗರ್ ಇದ್ದು ಅಂತ ಗೊತ್ತಿದ್ದು ಯಾಕವ ಮದುವೆ ಅದೇ ಅಂತ ಜನರ ಪ್ರಶ್ನೆ. ಅದಕ್ಕೆ ನೀವೇನು ಹೇಳ್ತೀರಿ? ಯಾಕಂತಂದ್ರೆ ನನಗೆ ಕುಟುಂಬ ಬೇಕಾಗಿತ್ತು. ಅಂಡ್ ಅದೇ ಹೇಳದ್ನಲ್ಲ, ಹೊಸ್ತ್ರಲ್ಲಿದ್ದಾಗ ಎಲ್ಲಾ ಚೆನ್ನಾಗೇ ಇತ್ತು ಅಂತ. ಏನು ಅವರು ಕೆಟ್ಟವ್ರಲ್ಲ, ಮನಸ್ಥಿತಿಯಿಂದ ತುಂಬಾ ಕೆಟ್ಟವ್ರಂತ ಅನ್ಸಿರ್ಲಿಲ್ಲ. ಸೊ ಇದು ಬಂದಿರೋದು ಆರೋಗ್ಯ ತೊಂದ್ರೆ ಅಲ್ಲ ಅಣ್ಣ, ಜಸ್ಟ್ ಹಂಗಂತ ವ್ಯಕ್ತಿತ್ವ ಏನು ಕೆಟ್ಟದಾಗಿತ್ತು ಅಂತ ಅನ್ಸಿರ್ಲಿಲ್ಲ. ಆ ವ್ಯಕ್ತಿತ್ವ ಕೆಟ್ಟದಾಗಿರ್ಲಿಲ್ಲ, ಆರೋಗ್ಯ ಮಾತ್ರ ಏರುಪೇರಿತ್ತು. ಅಂಡ್ ನನಗೆ ಈಗ ಕೂಡ ಅದು ತೊಂದ್ರೆ ಇಲ್ಲ. ಶುಗರ್ ಆಗಿರೋದು ನನಗ್ ತೊಂದ್ರೆನೇ ಅಲ್ಲ, ಇವತ್ತಿಗೆ ಕೂಡ ನನ್ಗ ತೊಂದ್ರೆ ಅಲ್ಲ. ಓಕೆ. ಬಟ್ ವಿಷಯ ಇರೋದು, ಇವತ್ತಿನ ಸಮಾಜ ಹೇಗಂದ್ರೆ, ಅಂಥದ್ದೇನೋ ಕಾಯಿಲೆ ಇದೆ ಅಂತ ಗೊತ್ತಾದ ಮೇಲೂ ಮದುವೆ ಆಗೋದು ನೀವು ಅವ್ರಿಗೆ ದೊಡ್ಡ ಉಪಕಾರ ಮಾಡ್ದಂಗೆ. ಅಫ್ಕೋರ್ಸ್, ರೈಟ್. ಅದು ನಾವು ಉಳಿಸ್ಕೊಳ್ಳಿಲ್ಲ ಅಂತ, ಹೌದಲ್ಲ? ಅದನ್ನ ನಾನ್ ಇಷ್ಟಪಟ್ಟು ಆ ವ್ಯಕ್ತಿನ ಮದ್ವೆ ಆದಾಗ ನನಗೆ ಅದು ತೊಂದ್ರೆ ಕಾಣಿಸ್ಲಿಲ್ಲ. ಬಟ್ ಅವರು ಒಂದು ದೊಡ್ಡ ಮನಸ್ಸನ್ನ ಮಾಡ್ಕೋಬಹುದಿತ್ತು. ಓಕೆ, ನಮ್ದು ವಿಚಾರ ಗೊತ್ತಿದ್ರು ಅವಳು ಮದ್ವೆ ಆಗಿದ್ದಾಳೆ ಅನ್ನೋದನ್ನ ಅವರು ದೊಡ್ಡ ಮನಸ್ಸು ಮಾಡ್ಕೋಬೇಕಾಗಿತ್ತು. ಸೊ
ಸೊ ಅಲ್ಲಿ ಹೊಂದಾಣಿಕೆ ಆಗ್ಲಿಲ್ಲ ಅಣ್ಣ ಅಷ್ಟೇ. ಪರವಾಗಿಲ್ಲ, ಇರ್ಲಿ ನಾವ್ ಇರ್ಲಿ. ಈಗ ಅತ್ತೆ ಮಾಡಿದ್ದು ನಾವ್ ಮಾವ ಮಾಡಿದೀವಿ ಅಂತ ಈಗ ಹೇಳ್ಕೊಳ್ಳೋದೇನು. ಯಾವ ಮನಸ್ಥಿತಿ ಇದೆ ನಿಮ್ಮ ಮೇಲೆ? ಅದೇ ದ್ವೇಷನ, ಅದೇ ಮನಸ್ಥಿತಿನ, ಅಥವಾ ಇತ್ತೀಚೆಗೆ ಏನಾದ್ರು ಬದಲಾವಣೆ ಅನ್ಸುತ್ತಾ? ಮಾತಾಡ್ತಾನೆ ಇಲ್ಲ ಅಣ್ಣ, ಅವರು ಮಾತಾಡ್ತಾನೆ ಇಲ್ಲ, ಬದಲಾವಣೆ ಏನು ಇಲ್ಲ, ಅದೇ ತರ. ಬಟ್ ಮಕ್ಕಳ ವಿಚಾರದಲ್ಲಿ ನಿಮ್ಮ ಗಂಡನ ಅಭಿಪ್ರಾಯ ಏನು? ಇನ್ನ 4-5 ವರ್ಷ ಬೇಡವೇ ಬೇಡ ಅಂತಾರೆ. ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ನಂದು 6 ವರ್ಷ ಆಯ್ತಣ್ಣ ಮದ್ವೆ ಆಗಿ. 6 ವರ್ಷ ಆಯ್ತು. ಅವರು 5-6 ವರ್ಷ ಬೇಡ ಅನ್ಲಿಕ್ಕೆ ಆರೋಗ್ಯದ ಸ್ಥಿತಿ ಕಾರಣನ ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ? ಜವಾಬ್ದಾರಿ ಬೇಡ ಇವಾಗ್ಲೇ. ಮಗು, ಒಂದು ಫ್ಯಾಮಿಲಿ, ಸಂಸಾರ ಅನ್ನೋ ಜವಾಬ್ದಾರಿ ಬೇಡ. ಆರೋಗ್ಯ ಬ್ಯಾಚುಲರ್ ಕಾರಣ ಅಲ್ಲ. ಆಗಿರ್ಬೋದಿತ್ತಲ್ವಾ? ಏನನ್ನ? ಬ್ಯಾಚುಲರ್ ಆಗಿರ್ಬೋದಿತ್ತಲ್ಲ ಮತ್ತೆ? ಅದೇ ಅಲ್ಲಣ್ಣ, ನನ್ ತಾಯಿಗೂ ಬೇಜಾರಾಗಿರೋದು ಅದೇ ಅದೇ. ಮದ್ವೆ ಅಂತ ಸಂಸಾರ ಅಂತ ಬಂದಾಗ ಆ ತಿಳುವಳಿಕೆ ಇರ್ಬೇಕು. ಸೊ ಈಗ ಬೇಡ ಅಂತಂದಾಗ ಹೆಂಡತಿನೂ ಬೇಡ, ಮಗುನೂ ಬೇಡ ಅನ್ನೋದು ಅಲ್ಲ ಪದ್ಧತಿ. ಬಟ್ ಇಲ್ಲಿ ನಿಮ್ಮ ಅತ್ತೆ ಮಾವ ಮಾತಾಡದೇ ಇರೋದಕ್ಕೆ ಮುಖ್ಯ ಕಾರಣ ಏನು? ಮುಖ್ಯವಾದ ಕಾರಣ ಏನು? ಅಂದ್ರೆ ಮಗು ಆಗಿಲ್ಲ ಅಂತನ, ಅಥವಾ ಏನು ಕಾರಣ? ಅವ್ರದ್ದು ಪ್ರಮುಖವಾದ ಕಾರಣ ಏನು ನಿನ್ನ ಮೇಲೆ ದ್ವೇಷ ಸಾಧಿಸ್ಲಿಕ್ಕೆ? ಅಣ್ಣ, ಅದೇ ನಮಗೂ ಅಷ್ಟು ಸರಿಯಾಗಿ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ನಾನು ಮಗು ಬೇಕು ಅಂತ ನಾನು ಒತ್ತಾಯ ಮಾಡಿದ್ದೆ ನನ್ ಗಂಡಂಗೆ. ಸೊ ಅದನ್ನ ಕೇಳ್ದಾಗ ನನ್ ಗಂಡನ್ ಮಧ್ಯೆ ಕೆಲವು ಮನಸ್ತಾಪಗಳು ಬರ್ತಿತ್ತು. ಗಂಡ ಹೆಂಡತಿ ಅಂದ್ರೆ ಜಗಳ ಬರ್ತಿತ್ತು ಅಲ್ಲ. ಸೊ ಆ ಜಗಳ, ನಾನು ನನ್ನ ಗಂಡ ಜಗಳ ಮಾಡಿದಾಗ ಅವರು ಇಲ್ಲ, ನನ್ನ ಮಗ ಸರಿ, ನನ್ ಮಗನಿಗೆ ನೀನೇ ಕಷ್ಟ ಕೊಡ್ತಿದ್ಯಾ ಅಂತ ಹೇಳಿ ನನ್ ಮೇಲೆ ಸಿಟ್ಟು ಮಾಡ್ಕೊಂಡ್ರು ಅವರು. ಅವ್ರ ಮಗನಿಗೆ ನನ್ನಿಂದ ತೊಂದರೆ ಆಗ್ತಿದೆ ಅಂತ ಹೇಳಿ ಸಿಟ್ಟ ಮಾಡಿದ್ದಾರೆ. ಅದೊಂದೇ ಕಾರಣ? ಅಂದ್ರೆ ಅದಕ್ಕಿಂತ ಮುಂಚೆ ಅವ್ರು ನಿನ್ ಜೊತೆ ಚೆನ್ನಾಗಿದ್ರ, ಅಥವಾ ಮದುವೆ ಆದಾಗ್ಲಿಂದಲೂ ಅಷ್ಟೇನು ನಿಮ್ಮ ಮೇಲೆ ಕಾಳಜಿ ಇಲ್ಲದ ಮನಸ್ಥಿತಿನೇ? ಪರವಾಗಿಲ್ಲ ಅಣ್ಣ, ಚೆನ್ನಾಗಿದ್ರು. ಬಟ್ ಅವಾಗ ಚುಚ್ಚು ಮಾತುಗಳು ಬರ್ತಾ ಇತ್ತು. ಅಂದ್ರೆ ನಮ್ಮ ಅತ್ತೆ ಹತ್ರ ತಗೊಂಡು ಬಿಡ್ಬೇಕು ಅಂತ. ಹಾ ಆತರ. ಆಮೇಲೆ ನನಗೇನು ಅವರೇ ಜೀವನ ಕೊಟ್ಟಿದ್ದಾರೆ, ನನಗೇನು ಅಂತ ಜೀವನ ಇರ್ಲಿಲ್ಲ ಅಂತ ಅವರಿಂದಾನೇ ಎಲ್ಲ ಕರ್ಕೊಂಡು ಬಂದು ನಾವೇ ಒಂದು ಬದುಕು ಕೊಟ್ಟಿದೀವಿ ಅನ್ನೋ ತರ. ಹಾ ಹೌದು, ಆ ತರ ಇತ್ತು ಮಾತುಗಳು. ಅದೆಲ್ಲೋ ಒಂದ್ ಕಡೆ ಬೇಜಾರಾಗ್ತಿತ್ತು ನಂಗೆ. ಅದಾದ್ಮೇಲೆ ಮಧ್ಯ ನನ್ ಗಂಡ ಮಾತಾಡ್ತಾರೆ, ಇವಾಗ ನಾನ್ ಬಂದಿದ್ದೀನಲ್ಲ ಅವ್ರ ಹತ್ರ, ನಿನ್ ತಾಯಿಗೆ ನಿನ್ನ ಸಾಕೋ ಯೋಗ್ಯತೆ ಇಲ್ದೆ ನಿನ್ನ ನನ್ನ ಹತ್ರ ಕಳ್ಸಿದಾರೆ ಅಂತ ಮಾತಾಡ್ತಾರೆ ಪದೇ ಪದೇ. ಈಗ್ಲೂ? ಹಾ, ಇವಾಗ್ಲು. ನಾನಂದೆ, ಯಾವ ತಾಯಿಗೂ ಮಕ್ಳು ಭಾರ ಅಲ್ಲ ಅಣ್ಣ. ತಾಯಿ ಹೆಂಗಾದ್ರೂ ದುಡ್ದು ಸಾಕ್ತಾಳ ಮಕ್ಳು ಕಷ್ಟ ಅಂತ ಬಂದ್ರೆ, ಯಾವ್ದೇ ತಾಯಿ ಆಗ್ಲಿ. ಅದಲ್ಲ, ನನಗೆ ಗಂಡ ಬೇಕು ಅಂತ ಬಂದಿದ್ದೀನಿ. ನನ್ ತಾಯಿ ಸಾಕಾಗ್ದೆ ನನಗ್ ಕಳ್ಸಿಲ್ಲ ಇಲ್ಲಿಗೆ. ನಾನ್ ಬೇಕು ಅಂತ ಬಂದಿದ್ದೀನಿ. ಅವ್ರಂತಾರೆ, ನಿನ್ ತಾಯಿಗೆ ನಿನ್ನ ಸಾಕೋ ಇದು ಇಲ್ಲ, ಹಂಗಾಗಿ ನನ್ನ ಹತ್ರ ಸಾಗ್ ಹಾಕಿದ್ದಾರೆ ಅಂತ ಹೇಳ್ತಾ ಇರ್ತದೆ ಗಂಡ. ಗಂಡ ಆ ರೀತಿ ಹೇಳೋದು? ಹೌದು. ಅಲ್ಲ, ನಂಗೆ ಈಗ ಒಂದು, ನಾವು ಹುಟ್ಟಿ ಬೆಳೆದ ಊರು ಅಥವಾ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಅಥವಾ ನಮ್ಮ ಜಿಲ್ಲೆ, ಈಗ ಇಂಥದ್ದೇನೋ ಒಂದಾಗ, ಇಂಥದ್ದೇನೋ ಬೈದಾಗ ಅಕ್ಕಪಕ್ಕದವ್ರ ಗೊತ್ತಿರೋರ ಹತ್ರ, ಗೊತ್ತಿರೋ ಅಕ್ಕಪಕ್ಕದ ಊರು, ಅಕ್ಕಪಕ್ಕದ ಜಿಲ್ಲೆ, ಅಥವಾ ಬೆಂಗಳೂರಲ್ಲಿ ಯಾರೋ ಇರ್ತಾರೆ, ಶಿವಮೊಗ್ಗದಲ್ಲಿ ಯಾರೋ ಇರ್ತಾರೆ, ನೀನಲ್ಲಿ ಇಂಥವನ್ನೆಲ್ಲ ಸಹಿಸಿಕೊಂಡು ಅಂದರೆ ಅನೇಕರು ಒಟ್ಟುಗೂಡಿ ನಿನಗೆ ಆ ರೀತಿ ಮನಸ್ಸಿಗೆ ನೋವು ಕೊಟ್ಟಾಗಲೂ ಏನು ಮಾಡ್ತೀವಿ? ಅಂದರೆ ಅಮೇರಿಕ ಅಲ್ಲಿ ಸುತ್ತಮುತ್ತ ಪಕ್ಕದ ಮನೇಲಿ ಹೋಗಿ ಹೇಳ್ಕೊಳ್ಬೇಕು ಅಂತ ಆಗಲೇ ಏನು ಮಾಡ್ತೀನಿ ಆ ಪರಿಸ್ಥಿತಿಯಲ್ಲಿ? ಹೆಂಗ್ ತಡ್ಕೊಂಡಿದ್ಯವ ಇದನ್ನ? ಇಲ್ಲ ಅಣ್ಣ, ಯಾರು ಇಲ್ಲ ಇಲ್ಲಿ ಆತರ. ನಮ್ಗೆ ಹೇಳ್ಕೊಳಕಲ್ಲ, ಹೊರಗಡೆ ಹೋದ್ರೆ ಜನನೇ ಕಾಣಿಸಲ್ಲ. ಅಕ್ಕಪಕ್ಕದವ್ರು ಎಂತ ಮಧ್ಯಾಹ್ನಕ್ ಹೋದ್ರು ಅಕ್ಕಪಕ್ಕದವ್ರು ಅಂತಾನು ಕಾಣಿಸಲ್ಲ.
ಗಟ್ಟಿ ಮನ್ಸ್ ಮಾಡ್ಕೊಂಡಿದೀನಿ ಅಣ್ಣ. ಇದೇ ಜೀವನ ಅಲ್ಲ. ನಾವು ಫಸ್ಟ್ ನಮ್ಮಲ್ಲೇ ನಮ್ದು ಆ ನೋವ್ನ ನಾವು ತಡ್ಕೊಂಡ್ರೆ ಮಾತ್ರ ಈಗ ನಿನ್ಗೆ ಈ ಎಷ್ಟು ಸಮಾಜನ ವಯಸ್ಸು ಎದುರಿಸಬಹುದು ಅಣ್ಣ. ಹೇಳಿ ಈಗ ನಿಮ್ಗೆ ವಯಸ್ಸು ಎಷ್ಟು? ಅಣ್ಣ ನಂಗೆ 30+ ಇವಾಗ. ಓಕೆ. ಬಟ್ ಈಗ ನಾನು ಒಂದೇ ಪ್ರಶ್ನೆ, ಅಂದ್ರೆ ಎಲ್ಲರೂ ಸೇರಿ ಸಂಪೂರ್ಣವಾಗಿ ನಿನ್ನನ್ನು ಆ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಅಲ್ಲಿ ಉಳಿಲಿಕ್ಕೆ ಕಾರಣ ಏನು? ಕಾರಣ ಇದು ಹೌದು, ಇದು ಒಳ್ಳೆ ಪ್ರಶ್ನೆ. ನನಗೆ ಮುಂದೊಂದು ದಿನ ಮುಂದೆ ಫ್ಯೂಚರ್ ಅಲ್ಲಿ ನಾನು ನನ್ನ ಈ ರಿಲೇಶನ್ಶಿಪ್ ಉಳಿಸ್ಕೊಳಕ್ ಏನು ಪ್ರಯತ್ನನೇ ಪಡ್ಲಿಲ್ಲ ಅನ್ನೋ ಒಂದು ಗಿಲ್ಟ್ ನಂಗೆ ಕಾಡ್ಬಾರ್ದಿತ್ತು. ಪ್ರಯತ್ನ ಪಡೋದು ಅಂದ್ರೆ ನನ್ನಿಂದ ಯಾವ ಪ್ರಯತ್ನನೂ ಈಗೇನ್ ಪಡ್ತಾ ಇದೀಯ? ಈಗೇನ್ ಪ್ರಯತ್ನ ಪಡ್ತಾ ಇದೀಯ? ಬಂದೆ ನನ್ನ ಗಂಡನಿಗೆ ನೀವು ಸರಿಯಾಗಿ ಕೂತು ಮಾತಾಡ್ಸಿ ಕೇಳ್ದೆ, ಏನು ಸರಿ ಏನ್ ತಪ್ಪು, ಎಲ್ಲಿ ಸರಿ ಹೋಗ್ಬೇಕು, ನನ್ನಿಂದ ಏನ್ ಮಾಡ್ಕೊಳಕ್ ಸಾಧ್ಯ, ನಿಮಗಾಗಿ ನಾನು ಏನ್ ಚೇಂಜ್ ಆಗ್ಬೇಕು ಅದೆಲ್ಲ ಮಾತಾಡ್ದೆ. ಸೊ ಆ ಪ್ರಯತ್ನ ನಾನ್ ಪಟ್ಟೆ ಅಣ್ಣ ಇಲ್ಲಿವರೆಗೂ ಬಂದು. ಸರಿ ಆಯ್ತು. ಇವಾಗ ನನ್ ಮನ್ಸಿಗೆ ಇಲ್ಲ. ನೀನ್ ಪ್ರಯತ್ನ ಪಟ್ಟಿದ್ದೀಯ ಅಂದ್ರೆ ನಿನ್ನ ಮೂಲ ಉದ್ದೇಶ ಇದ್ದಿದ್ದು ಎಂದೋ ಒಂದು ದಿನ ಅಯ್ಯೋ ನನ್ನ ಗಂಡನನ್ನ ಏನೋ ಆತನ ತಪ್ಪು, ಆತನ ಏನೋ ಮನಸ್ಥಿತಿ, ನಾನು ಪ್ರಯತ್ನ ಪಡದೆ ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಎಂದೋ ಒಂದು ದಿನ ನನಗೆ ಮನಸ್ಸಾಕ್ಷಿ ಕಾಡೋದು ಬೇಡ ಅಂದುಕೊಂಡು ಇವತ್ತು ಪ್ರಯತ್ನ ಪಟ್ಟೆ. ಬಟ್ ಆ ಪಟ್ಟಿದ್ದಕ್ಕೆ ಫಲ ಏನು ಸಿಕ್ತು, ಅಥವಾ ಇನ್ನೂ ಫಲ ಸಿಗ್ಲಿ, ಅಥವಾ ಇನ್ನೂ ಫಲ ಸಿಕ್ಕಿಲ್ವಾ, ಅಥವಾ ಈಗ ಪ್ರಯತ್ನ ಪಟ್ಟಿದ್ದೀಯಾ, ಅದಕ್ಕೆ ಉತ್ತರ ಏನು ಬಂತು? ಪ್ರಯತ್ನ ಪಟ್ಟೆ, ಸಿಕ್ಕಿಲ್ಲ. ಅಟ್ಲೀಸ್ಟ್ ಮನಸ್ಸಿಗೆ ಸಮಾಧಾನ ಸಿಕ್ತು. ಏನ್ ಸಮಾಧಾನ? ಪ್ರಯತ್ನ ಪಟ್ಟೆ, ಇದು ನನ್ನೊಬ್ಳಿಗೆ ಮಾತ್ರ ಬೇಡ, ನಾನೊಬ್ಳಿಗೆ ಮಾತ್ರ ಇರಬಾರ್ದು, ಅವರಿಗೂ ನಾನ್ ಬೇಕು, ನನಗ್ ಮಾತ್ರ ಅವ್ರು ಬೇಕು ಅಂತ ಪ್ರಯತ್ನ ಪಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಇವಾಗ ಅನ್ನಿಸ್ತು. ಅವರಿಗೂ ನಾನ್ ಬೇಕಾಗಿರ್ಬೇಕು. ಇದು ಮದ್ವೆ ಅನ್ನೋದು ಇಬ್ರಿಗೂ ಬೇಕು, ಸಂಸಾರ ಅನ್ನೋದು ಇಬ್ರಿಗೂ ಬೇಕು. ನನ್ನಲ್ಲಿ ಯಾವ್ದೇ ತರ ಕೊರತೆ ಇಲ್ಲ, ನನ್ನಲ್ಲಿ ನನ್ನಿಂದ ಯಾವ್ದು ತಪ್ಪಾಗಿಲ್ಲ ಅಂತದ್ದು. ನಾನ್ ಮನೆ ಮರ್ಯಾದೆ ಹೋಗೋ ಕೆಲ್ಸ ಮಾಡಿಲ್ಲ, ಅಥವಾ ಇವ್ರದೇನೋ ಮರ್ಯಾದೆ ತೆಗ್ದಿಲ್ಲ ನಾನು ಎಲ್ಲೂ ಬಂದು. ಹಿಂಗಿರ್ಬೇಕಾದ್ರೆ ಇಂತ ಸಣ್ಣ ವಿಚಾರನ ದೊಡ್ಡದಾಗ್ ಮಾಡಿದ್ರು ಪರವಾಗಿಲ್ಲ. ಇವಾಗ ನನಗೆ ಅಟ್ಲೀಸ್ಟ್ ನನ್ನ ಆತ್ಮಕ್ಕೆ ಮನಸ್ಸಿಗೆ ಶಾಂತಿ ಇದೆ. ನಾನ್ ಪ್ರಯತ್ನ ಪಟ್ಟೆ, ಆಗಿಲ್ಲ. ಇನ್ನು ಬಿಟ್ಟಿರೋದು ಅವ್ರಿಗೂ ಬೇಕಾದ್ರೆ ಇನ್ನು ಅವರು ಪ್ರಯತ್ನ ಪಡ್ಲಿ ಅನ್ನೋ ಬಟ್ ಅಲ್ಲವಾ ಈಗ ಅಂದ್ರೆ ನೀನು ಒಟ್ಟು ಹೇಳ್ತಾ ಇರೋದು ಅವರಲ್ಲಿ ಒಂದು ಬದಲಾವಣೆ ಆಗುವವರೆಗೂ ನನ್ನ ಪ್ರಯತ್ನ ಕರ್ತಾ ಇಲ್ಲ ಅಂತ, ಹೌದಲ್ಲ? ಬಟ್ ಇಲ್ಲಿ ಪೋಲಾಗ್ತಾ ಇರೋದು, ವ್ಯರ್ಥವಾಗ್ತಿರೋದು ನಿನ್ನ ಬದುಕು, ಹೌದಲ್ಲ? ಇವತ್ತು ನಾನು ಜನಗಳು ಇಂಡೈರೆಕ್ಟ್ ಆಗಿ ನಿನಗೆ ಹೇಳ್ತಿರೋದೇ ಅದು, ಇಲ್ಲ ಇರು ಅಥವಾ ಇರಬೇಡ, ಈ ನಿರ್ಧಾರ ಆಗಬೇಕಾಗಿರೋದು ಅನಿವಾರ್ಯ. ಅರ್ಥ ಆಯ್ತಲ್ಲ? ಇಂಥದ್ದೊಂದು ನಿರ್ಧಾರ ಆಗಬೇಕು ಅಂತ ನೀನ್ ಪ್ರಯತ್ನ ಪಟ್ಟೆ, ಹೌದು. ನಾನ್ ಬರ್ಬೇಕಾದ್ರೆ ಅನ್ಕೊಂಡೆ ಬಂದಿದ್ದೆ, ಫೆಬ್ರವರಿವರೆಗೂ ನಂದೊಂದ್ ಪ್ರಯತ್ನ ಇರ್ಲಿ, ಅಟ್ಲೀಸ್ಟ್ ಒಂದ್ 6-8 ತಿಂಗಳು ಕಾದು ನೋಡೋಣ ಅಂತ ಹೇಳಿ. ಬಟ್ ಇಲ್ಲ, ಈ ಪ್ರಯತ್ನಕ್ಕೆ ಫಲ ದೊರಕ್ಲಿಲ್ಲ ನಂಗಿಲ್ಲ. ಸೊ ಇನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಣ್ಣ, ವಾಪಸ್ ಬಂದ್ಬಿಡೋಣ ಅಂತಾನೆ ಯೋಚನೆ. ನಾನು ಕಳೆದ ಬಾರಿ ನಿಮಗೆ ಎಲ್ಲೋ ಒಂದಷ್ಟು ತಿಂಗಳುಗಳ ಕಾಲ ನಿಮಗೆ ಸಮಯ ಕೂಡ ಕೊಟ್ಟಿದ್ದೆ. ಅಂಡ್ ಅಂತಿಮವಾಗಿ ನನ್ನ ಉದ್ದೇಶ ಅಥವಾ ನನ್ನ ಇಂಗಿತ ಅಥವಾ ನನ್ನ ತೀರ್ಪು, ನೀವು ತಾಯ್ನೆಲಕ್ಕೆ ಬಂದು ನಿಮ್ಮ ಉಳಿದ ಆಯಸ್ಸನ್ನ ನೀವು ಹೇಗೆ ಕಳಿತಿರೋ ಅದು ನಿಮಗೆ ಬಿಟ್ಟಿದ್ದು. ಅರ್ಥ ಆಯ್ತಲ್ವ? ಈ ಒಂದು ಬದುಕು ಸಿಕ್ಕಿದೆಯಲ್ಲ, ಇದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಟ್ಟವ್ರ ಸ್ನೇಹ ಮಾಡ್ತೀವಿ, ಕೆಟ್ಟವ್ರನ್ನ ಮದುವೆ ಆಗ್ತೀವಿ, ಕೆಟ್ಟವ್ರನ್ನ ಮನೆಯೊಳಗಡೆ ಕರ್ಕೊಳ್ತೀವಿ. ಅಂದರೆ ಕರ್ಕೊಳ್ಬೇಕಾದ್ರೆ ನಮಗದರ ಅರಿವಿಲ್ಲದೆ ಇರ್ಬೋದು. ಬಟ್ ಒಂದು ಹಂತ ಆದಮೇಲೆ ಅಯ್ಯೋ ಇದು ಕೆಟ್ಟದ್ದು ಅಂತ ಗೊತ್ತಾದ ಮೇಲೆ, ಆ ಗೊತ್ತಾದ ತಕ್ಷಣ ಬಿಡೋ ಇದೆಯಲ್ಲ, ಅದು ಮನುಷ್ಯತ್ವ ಅಲ್ಲ. ಗೊತ್ತಾದ ತಕ್ಷಣ ಅದನ್ನು ತಿದ್ದುವ ಪ್ರಯತ್ನ ಮಾಡೋದು ಮನುಷ್ಯತ್ವ. ಆದರೆ ಹಾಗೆ ತಿದ್ದುವ ಪ್ರಯತ್ನ ಮಾಡಿಯೂ ಅದು ತಿದ್ದಿಕೊಳ್ತಾ ಇಲ್ಲ ಅಂದಾಗ ನಿಮ್ಮ ಬದುಕನ್ನ ಅವರನ್ನ ತಿದ್ದುವುದರಲ್ಲೇ ಕಳೆಯೋದು ಮೂರ್ಖತನ. ಅರ್ಥ ಆಯ್ತಲ್ಲ? ಇಲ್ಲಿ ನಿನ್ನ ತಾಯಿಗೆ, ನಿನ್ನನ್ನು ಹೆತ್ತಿರೋ ತಾಯಿಗೆ ನೀನು ಭಾರ ಅಲ್ಲ. ಅಂಡ್ ಇವತ್ತು ನೀನ್ ದುಡ್ದು ನೀನ್ ಆ ತಾಯಿಯನ್ನು ನೋಡ್ಕೊಳ್ಬೇಕು. ಇವ್ರಿಗೆ ಅಂದ್ರೆ ಯಾರಿಗೆ ನಾನು ಬೇಡವೋ
ಅವರು ಕಾಲತ್ರ ಕೂತ್ಕೊಂಡು ನನ್ನನ್ನು ಇಷ್ಟಪಡು ಈ ಪ್ರೇಮ ಇದೆಯಲ್ಲ, ಇದು ಯಾವುದು ಬೇಡಿ ಪಡೆಯುವುದಲ್ಲ, ಅದು ಕಾಳಜಿ ರೂಪದಲ್ಲಿ. ಏನು ಅಂದರೆ ಒಂದು ಕೋತಿ ಮರದಿಂದ ಮರಕ್ಕೆ ಹಾರಬೇಕಾದ್ರೂ ತನ್ನ ಮರಿಯನ್ನ ಒಟ್ಟಿಗೆ ಕಚ್ಕೊಳ್ಳೋ ಥರ ವ್ಯವಸ್ಥೆ ಮಾಡಿಕೊಂಡಿರುತ್ತೆ. ಒಂದು ತನಗೂ ಮರಿಗೂ ಎರಡಕ್ಕೂ ಆಹಾರ ಹುಡುಕೊಳ್ಳಿಕ್ಕೆ ನಾನು ಮರದಿಂದ ಮರ ಹಾರಲೇಬೇಕು, ಅದು ಜವಾಬ್ದಾರಿ ಅಂತ ಅದರ ಅರ್ಥ. ಹಾಗೆ ಹಾರುವ ಭರದಲ್ಲಿ, ಹಾಗೆ ಆಹಾರವನ್ನು ಹುಡುಕಿಕೊಳ್ಳುವ ಭರದಲ್ಲಿ ತನ್ನ ಮರಿಯನ್ನ ತನ್ನ ಹೊಟ್ಟೆಗೆ ಕಚ್ಕೊಂಡಿದೆಯಲ್ಲ ಕೋತಿ ಮರಿ, ಅದನ್ನು ಕಿತ್ತಿ ಎಸ್ಬಿಟ್ಟು ಹೋಗಲ್ಲ, ಆ ಮರಿಯನ್ನು ಕಾಪಾಡಿಕೊಂಡೇ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತೆ. ಇಲ್ಲ ನನಗೆ ಆಹಾರ ಹುಡುಕೋದಿಕ್ಕೆ ನಾನು ಹೋಗಬೇಕು, ಮರಿಯನ್ನು ನಾನು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದರೆ ಅದು ಬದುಕೋ ರೀತಿಯಲ್ಲ. ಅಥವಾ ಅದು ತಾಯಿಯಾಗಿ ಅಥವಾ ಗಂಡನಾಗಿ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳೋದಿಕ್ಕೆ ತಯಾರಿಲ್ಲ ಅನ್ನೋದಾದರೆ ಅದು ಅಕ್ಷರಶಃ ಒಂದು ಹೆಣ್ಣಿನ ಬದುಕನ್ನು ಹಾಳು ಮಾಡ್ದಂಗೆ. ಮಕ್ಕಳಾಗೋದು ಬಿಡೋದು, ಅವರು ಒಪ್ಪೋದು ಒಪ್ಪದೇ ಇರೋದು ಇದೆಲ್ಲ ಆಮೇಲೆ. ಅದನ್ನು ಮೀರಿ ಅವರು ನೇರವಾಗಿ ಹೇಳೋದಾದರೆ ಕಾಯಿಲೆ ಬಿದ್ದಿದ್ದ ಒಬ್ಬ ವ್ಯಕ್ತಿಯನ್ನು ನಿನ್ನ ದೊಡ್ಡತನ ಅದು. ನೀನು ಹೇಳಿದೀಯ ಕಾಯಿಲೆಗಿಂತ ಆತ ಒಳ್ಳೆಯವನು ಅನ್ನೋ ಆ ನಂಬಿಕೆ, ಅದ್ರ ಮುಂದೆ ನನಗೆ ಕಾಯಿಲೆ ದೊಡ್ಡದಾಗಿ ಕಾಣಲಿಲ್ಲ ಅಂತ. ಎಂಥ ದೊಡ್ಡ ಮನಸ್ಸು ನಿಂದು. ನಾನು ತುಂಬ ಕಮೆಂಟ್ಗಳನ್ನು ನೋಡಿದೆ ನಿಮ್ಮ ಇದರಲ್ಲಿ. ಅಲ್ಲಮ್ಮ, ಶುಗರ್ ಇದ್ದವನು ನೀನು ಹೆಂಗಮ್ಮ ಮದುವೆ ಅದೇ, ಶುಗರ್ ಇದ್ದವನು ಯಾರಾದರೂ ಮದುವೆ ಆಗ್ತಾರನ್ನಮ್ಮ ಅನ್ನೋದಕ್ಕೆ ಕಮೆಂಟು ಜಾಸ್ತಿ. ಅಂಥದ್ರಲ್ಲಿ ಅಂದರೆ ಮದುವೆ ಆದಮೇಲೆ ಗೊತ್ತಾಗೋದು ಬೇರೆ, ಆದರೆ ಗೊತ್ತಾಗಿಯೂ ಮದುವೆ ಆಗೋದು ಬೇರೆ. ಅದು ಬಹಳ ದೊಡ್ಡ ಗುಣ. ನಮ್ಮಲ್ಲಿ ಮಹಾಭಾರತದಲ್ಲಿ ಗಾಂಧಾರಿ ಅಂತ ಒಂದು ಪಾತ್ರ ಬರುತ್ತೆ. ಆ ಗಾಂಧಾರಿ ಇವತ್ತಿನ ಅಫ್ಘಾನಿಸ್ತಾನದ ರಾಣಿ. ಆಕೆ ಬಹಳ ಶ್ರೀಮಂತವಾಗಿ ಬೆಳೆದವಳು. ಅವಳನ್ನ ಕುರುಡ ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ನೋಡಿ, ಇಲ್ಲಿ ಆ ಧೃತರಾಷ್ಟ್ರ ಕುರುಡು ಅಥವಾ ಅವನಿಗೆ ಕಣ್ಣು ಕಾಣಿಸಲ್ಲ ಅಂತ ಆ ತುಂಬಾ ಸುಂದರಿಯಾದ ಗಾಂಧಾರಿ ಗೊತ್ತಿತ್ತು. ಆದರೂ ಒಪ್ಪಿ ಮದುವೆ ಆಗ್ತಾಳೆ. ಮತ್ತೆ ನೆಕ್ಸ್ಟ್ ಅವಳೇನು ಮಾಡ್ತಾಳೆ, ನನ್ನ ಗಂಡನಿಗೆ ಕುರುಡು, ಕಣ್ಣು ಕಾಣಲ್ಲ, ಅವನು ನೋಡದ ಜಗತ್ತನ್ನು ನಾನು ನೋಡಲ್ಲ ಅಂತ ಅವಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ತಾಳೆ ಜೀವನ ಪೂರ್ತಿ. ಅಂದ್ರೆ ತನ್ನ ಗಂಡ ಕುರುಡು ಅಂತ ಗೊತ್ತಿದ್ದು ಅವನನ್ನ ಮದುವೆ ಆಗಿ ಮತ್ತೆ ಅವನು ನೋಡದ ಜಗತ್ತನ್ನು ನಾನು ನೋಡಲ್ಲ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ್ಲು. ಆಕೆಯನ್ನ ನಾವು ಮಹಾಭಾರತದಲ್ಲಿ ಮಹಾನ್ ಪತಿವ್ರತೆ ಅಂತ ಕರಿತೀವಿ. ಆದ್ರೆ ನಿನ್ನ ಕಥೆಗೂ ಅದಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಆ ಕುರುಡ ಧೃತರಾಷ್ಟ್ರ ಇದ್ನಲ್ಲ, ನನ್ನಂತ ಕುರುಡನಿಗೆ ಇವಳು ಪ್ರೀತಿಯಿಂದ ಬಂದು ಇಂಥ ರಾಣಿಯ ಮಗಳು ಅಥವಾ ಇಂಥ ರಾಜನ ಮಗಳು ಎಷ್ಟು ಸುಂದರವಾಗಿದ್ರು ನನ್ನಂತ ಕುರುಡನನ್ನು ಮದುವೆ ಆದ್ಲಲ್ಲಪ್ಪ, ನಾನು ಇವಳಿಗೆ ಜೀವನ ಪೂರ್ತಿ ಜೊತೆಯಾಗಿರಬೇಕು ಅಂತ ಅವಳನ್ನ ಏನು ಹೂ ನೋಡ್ಕೊಂಡಂಗೆ ನೋಡ್ಕೊಂಡ. ಇಲ್ಲಿ ನಿನ್ನ ಗಂಡ ಧೃತರಾಷ್ಟ್ರ ಅಂದ್ಕೋ, ಇವನಿಗೂ ಏನೋ ಕಾಯಿಲೆ ಇತ್ತು, ಅದನ್ನು ಮೀರಿಯೂ ಅದು ಗೊತ್ತಿದ್ದು ನೀನು ಅವರನ್ನು ಮದುವೆ ಆದಿ. ಅಂಥ ಸಮಯದಲ್ಲಿ ಆತನಿಗೆ ಏನು ಭಾವನೆ ಬರಬೇಕಿತ್ತು ಅಂದರೆ, ಆ ಧೃತರಾಷ್ಟ್ರನಿಗೆ ಬಂತಲ್ಲ, ಅಯ್ಯೋ ನಾನು ಕುರುಡ ಆಗಿದ್ದರೂ ಕೂಡ ನನ್ನನ್ನು ಮದುವೆ ಆಗಿ ನನ್ನನ್ನು ದೂಷಿಸದೆ, ನನ್ನನ್ನು ಕಾಲು ಕಸ ಮಾಡದೆ, ನಾನು ನೋಡದ ಜಗತ್ತನ್ನು, ನನ್ನ ಗಂಡ ನೋಡದ ಜಗತ್ತನ್ನು ನಾನು ನೋಡಲ್ಲ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡಲ್ಲ, ನಾನು ಅವಳನ್ನು ಏನು ಮಗುವಿನ ಥರ ನೋಡ್ಕೊಳ್ಬೇಕು ಅಂತ ಪ್ರೀತಿನ ನೋಡಿಕೊಂಡ ಜೀವನ ಪೂರ್ತಿ. ಮತ್ತು ನಿನ್ನ ಗಂಡನಿಗೂ ಅದೇ ಬುದ್ಧಿ ಬರಬೇಕಿತ್ತು, ಅಯ್ಯೋ ನನಗೆ ಕಾಯಿಲೆ ಇದ್ದ ಆಗಲೂ ನನ್ನನ್ನು ಗೊತ್ತಿದ್ದು ಈಕೆ ಮದುವೆ ಆದ್ಲಲ್ಲ, ನಾನು ಇವಳನ್ನು ಹೇಗೆ ನೋಡಿಕೊಳ್ಬೇಕು, ಮನೆಗೆ 3 ಹೊತ್ತು ಮೃಷ್ಟಾನ್ನ ತಂದು ಹಾಕದೆ ಹೋದರೂ ಪ್ರೀತಿಯಲ್ಲಿ ಕಡಿಮೆ ಮಾಡಬಾರ್ದು, ಈ ಬುದ್ಧಿ ನಿನ್ನ ಗಂಡನಿಗೆ ಬಂದಿದ್ರೆ ನೀನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳವ ಅಂತ ಅಲ್ಲೇ ಇರು ಅಂತ ನಾನೇ ಹೇಳ್ತಿದ್ದೆ. ಯಾವಾಗ ನೀವು ಮಾಡಿರುವ ತ್ಯಾಗದ ಕುರಿತು ಅವರಿಗೆ ಕೃತಜ್ಞತಾ ಭಾವನೆ ಇಲ್ಲವೋ, ಯಾವಾಗ ನೀವು ಅವರ ಜೀವನವನ್ನು ಬೆಳಗಿಸಿದ ಅಥವಾ ನಿಮ್ಮ ಆಸೆಗಳನ್ನು ಬದಿಗೊತ್ತಿ ಅವರ ಜೀವನವನ್ನು ಬೆಳಕಾಗಿಸಲಿಕ್ಕೆ ಬಂದ ಆ ತ್ಯಾಗದ ಕುರಿತು ಅವರಿಗೆ ಯಾವುದೇ ಕೃತಜ್ಞತಾ ಭಾವನೆ ಅಥವಾ ಅದಕ್ಕೆ ಧನ್ಯತಾ ಭಾವನೆ ಇಲ್ಲವೋ, ಅಂಥವರಿಗೋಸ್ಕರ ನಿಮ್ಮ ಇಡೀ ಬದುಕನ್ನು ಮತ್ತೆ 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 ಅವ್ರಿಗೋಸ್ಕರನೇ ಮುಡಿಪಿಡೋದು. ಇಲ್ಲ, ನಿನ್ನ ತಾಯಿಗೋಸ್ಕರ ಮುಡಿಪಿಡು, ಇಲ್ಲಿ ಯಾವುದೋ ಅನಾಥ ಮಕ್ಕಳಿಗೋಸ್ಕರ ಮುಡಿಪಿಡು, ಅಥವಾ ಯಾವುದೋ ವೃದ್ಧಾಶ್ರಮಕ್ಕೂ ಮುಡಿಪಿಡು. ಇಂಥದ್ದೇನೋ ನಿನ್ನ ಬದುಕನ್ನು ತ್ಯಾಗ ಅದಕ್ಕೆ ಮುಡಿಪಾಗಿಟ್ರೆ ಅದಕ್ಕೊಂದು ಅರ್ಥ ಇದೆ. ಇವರು ಬೇಡ ಅಂತಾರೆ, ನೀನು ಹಿಂದೆ ಹೋಗ್ತೀಯ, ಈ ಬದುಕಿಗೆ ಯಾವುದೇ ಅರ್ಥ ಇಲ್ಲ. ಅವರು ದ್ವೇಷ ಮಾಡಿ ಕೆಟ್ಟರು, ನೀವು ಆ ದ್ವೇಷಿಗರನ್ನು ಪ್ರೀತಿ ಮಾಡಿ ಕೆಟ್ರಿ, ಅದು ನಿಮ್ಮ ತಪ್ಪಾಗ್ಬಿಡುತ್ತೆ.
ಹೌದು ಹೌದು ಹಾಗಾಗಿ ಫೆಬ್ರವರಿ ಅಂದ್ಕೊಳ್ತೀಯೋ ಮಾರ್ಚ್ ಅಂದ್ಕೊಳ್ತೀಯೋ ಅಲ್ಲಿವರೆಗೂ ನೋಡಿಕೊಂಡು ಭಾರತಕ್ಕೆ ಬನ್ನಿ. ಇವತ್ತು ನೋಡವಾ, ಎಲ್ಲರೂ ಇಂಥ ಎಷ್ಟೋ ಹೆಣ್ಣು ಮಕ್ಕಳು ಗಂಡ ಬಿಟ್ಟು ಹೋದಾಗ, ಗಂಡ ಇನ್ಯಾವಳಿಂದನೂ ಹೋದಾಗ ಕಾಸ ಮೊಸರು ತೆಕ್ಕೊಂಡು ನಾನು ಬದುಕ್ತೀನಿ ಅನ್ನೋ ಛಲದಲ್ಲಿ ಬದುಕ್ತಿದ್ದಾರೆ. ಆದರೆ ನಿನ್ನ ಕತೆ ಹೌದು ಇಲ್ಲಿ ಅತ್ತೆ ಮಾವ ಗಂಡ ಇದರಲ್ಲಿ ಯಾರಾದರೂ ಒಬ್ಬರಾದ್ರೂ ನೀನು ಪರ ಇದ್ದಿದ್ರೆ ಉಕಣವ ಏನೋ ಸರಿ ಹೋಗುತ್ತೆ ಅಂತ ಹೇಳ್ಬೋದಿತ್ತು. ಹಾ ಹೌದಾ ಎಲ್ಲರೂ ಅವರೇ ಆದಾಗ ಇಲ್ಲಿ ನಿನ್ನ ತಾಯಿಗೆ ನಿನ್ನ ಈ ಇಲ್ಲ ಹೊರಗಡೆ ಬಂದು ನನ್ನ ಮಗಳು ಘನತೆಯಿಂದ ಬದುಕ್ತಾವಳಪ್ಪ ಅನ್ನೋದು ಆಕೆಗೆ ಖುಷಿ ತಂದು ಕೊಡುತ್ತೆ ಹೊರತು ಅಯ್ಯೋ ನನ್ನ ಮಗಳಲ್ಲಿ ಏನು ನರಕ ಅನುಭವಿಸ್ತಾಳೋ ಅಂತ ಪ್ರತಿದಿನ ನಿದ್ದೆ ಮಾಡದೇ ಇರೋ ಆ ತಾಯಿಯ ಕಣ್ಣೀರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಬ್ಬ ಮಗಳಾಗಿ ನೀನು ಕಾರಣ ಇದ್ದೀಯ. ಹಾ ಹೌದಣ್ಣ. ಅದು ಯಾಕಂದ್ರೆ ನನಗೂ ನನ್ನ ಸಂಸಾರ ಉಳಿಸ್ಕೊಳಕ್ ಯಾವ ಪ್ರಯತ್ನ ಪಡ್ಲಿಲ್ಲ ಅನ್ನೋ ಒಂದು ಬೇಜಾರ್ ನನಗೆ ಯಾವತ್ತೂ ಕಾಡಬಾರ್ದು ಅನ್ನೋದಿತ್ತು. ನಾನ್ ಪ್ರಯತ್ನ ಪಟ್ಟೆ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಗ್ಲಿಲ್ಲ ಅಲ್ಲ. ಈಗ ನನ್ನ ಯೋಚನೆ ನನ್ನ ತಾಯಿನೇ. ನಾನ್ ವಾಪಸ್ ನಾನು ಬರ್ಬೇಕು, ನನ್ನ ಕಾಲ್ ಮೇಲೆ ನಾನು ನಿಂತು ನನ್ನ ತಾಯಿ ನೋಡ್ಕೋಬೇಕು ಅನ್ನೋ ಗಟ್ಟಿ ನಿರ್ಧಾರ ನನ್ನಲ್ಲಿ ಬಂತು. ಈಗ ನನ್ ಕಣ್ಣಲ್ಲಿ ಈಸಿಯಾಗಿ ನೀರ್ ಬರ್ತಾ ಇಲ್ಲ ಅಣ್ಣ. ಮೊದ್ಲು ಯಾರೋ ಒಂದ್ ಸ್ವಲ್ಪ ನನ್ನನ್ನ ಮಾತಾಡ್ಸಿದ್ರೆ ಸಾಕು, ಎಮೋಷನಲ್ ಆಗಿ ಕಣ್ಣಲ್ಲಿ ನೀರ್ ಬಂದ್ಬಿಡ್ತಿತ್ತು. ಈಗ ಆ ಮನಸ್ಥಿತಿಯಲ್ಲಿ ಇಲ್ಲ. ಗಟ್ಟಿ ನಿರ್ಧಾರ ಮಾಡಿದೀನಿ, ದುಡಿಬಹುದು, ದುಡಿದು ನನ್ನ ತಾಯಿ ನಾನೇ ಮಾಡ್ತೀನಿ, ಏನೋ ಒಂದ್ ಮಾಡ್ತೀನಿ. ಮಾಡ್ಬೇಕವ, ಆದ್ರೆ ಸಾಯುವ ನಿರ್ಧಾರ ಆಗ್ಲಿ ಅಂತದ್ದೇನು ತಪ್ಪು ನಿರ್ಧಾರ ನಿನ್ನಿಂದ ಆಗಬಾರದು. ಆದ್ರೆ ಒಂದು ನಾನು ನನ್ನ ಇಡೀ ಜೀವನವನ್ನ ಒಂದು ಹೋರಾಡಿ ಸಾಯ್ಬೇಕು, ಇಲ್ಲ ನಮ್ಮ ಬದುಕನ್ನ ಯಾರದೋ ಸೇವೆಗೆ ಮುಡಿಪಿಡಬೇಕು, ಇಲ್ಲ ನಾನು ಹೋರಾಡ್ಲಿಕ್ಕೂ ಹೋಗಲ್ಲ, ಇಲ್ಲಿ ನಾನು ಯಾರಿಗೂ ಬೇಕು ಆಗಿಲ್ಲ ಅಂದ್ರೆ ಅದು ಎಂತ ಬದುಕದು? ಹೌದಲ್ಲವಾ? ಹೊರಗಡೆ ಹೋಗಿ ನಾನು ದುಡ್ದು ನನ್ನ ತಾಯಿ ನೋಡಿಕೊಂಡು ಆಮೇಲೆ ಇನ್ನೊಂದು ಮತ್ತೊಂದು ಅದೆಲ್ಲ ಆಮೇಲೆ, ಮೊದಲು ನನ್ನ ಜೀವನವನ್ನು ಸುಭದ್ರಗೊಳಿಸಿಕೊಂಡು, ಈಗ ಮಕ್ಕಳಾದರೂ ಸಾಯ್ತೀಯ, ಆಗದೆ ಹೋದ್ರೂ ಸಾಯ್ತೀಯ, ಇವರು ಒಪ್ಕೊಂಡ್ರೂ ಸಾಯ್ತೀಯ, ಇವರು ಕೆಟ್ಟವರಾಗೇ ಮುಂದುವರೆದ್ರೂ ಸಾಯ್ತೀಯ, ಅಂತಿಮವಾಗಿ ಎಂದೋ ಒಂದು ದಿವಸ ಮುಕ್ತಾಯವಾಗುವ ಈ ಬದುಕಿಗೆ ಶಾಶ್ವತವಾಗಿ ಇಲ್ಲೇ ಇದ್ಬಿಡ್ತೀವಿ. ಮುಂದಿನ 500 ವರ್ಷದಲ್ಲಿ ಇವ್ರನ್ನೆಲ್ಲ ಸರಿ ಮಾಡ್ಕೊಳ್ಳೋಣ, ಅತ್ತಗೆ ಮುಂದಿನ 500 ವರ್ಷ ಚೆನ್ನಾಗಿ ಬಾಳೋಣ ಅನ್ನೋದಕ್ಕೆ ಜೀವನ ಅಷ್ಟು ದೊಡ್ಡದಿಲ್ಲ. ನಾಳೆನೋ ನಾಡಿದ್ದೋ ಅಮೇರಿಕವೋ ಭಾರತವೋ ಅದು ಬಾತ್ರೂಮೋ ಹಾಲೋ ಎಲ್ಲೋ ಒಟ್ನಾಗ ಹೋಗುತ್ತದು. ಪ್ರಾಣ ಪಕ್ಷಿ ಭಾರತದಲ್ಲೇ ಹೋಗ್ಬೇಕು, ಅಮೇರಿಕದಲ್ಲೇ ಹೋಗ್ಬೇಕು, ಇಲ್ಲ ನಡುಮಲ್ಲೇ ಹೋಗ್ಬೇಕು, ಜನರು ಇದ್ದಾಗಲೇ ಹೋಗ್ಬೇಕು, ಅಥವಾ ಒಂಟಿಯಾಗಿದ್ದಾಗ ಮಾತ್ರ ಅದು ನಮಗೆ ಗೊತ್ತೇ ಇಲ್ಲ, ಅದ್ರ ಕಲ್ಪನೆಯೂ ನಮಗಿಲ್ಲ. ನಾನು ಈ ದಿನ ಮತ್ತೆ ನಿಮ್ಮನ್ನು ಕನೆಕ್ಟ್ ಮಾಡಿಕೊಂಡಿದ್ದು ಇದೇ ಉದ್ದೇಶ. ನಿನ್ನ ನಿರ್ಧಾರದಲ್ಲಿ ಒಂದು ಗಟ್ಟಿತನ ಬರಬೇಕಂದ್ರೆ ಎಲ್ಲಿಯವರೆಗೂ ಹೀಗೆ ನೀನು ಮಂಕಾಗಿ ಅವರು ಏನೂ ನಿರ್ಧಾರಕ್ಕೆ ಬರಲ್ಲ, ನೀನು ಏನೂ ನಿರ್ಧಾರಕ್ಕೆ ಬರಲ್ಲ ಅಂದರೆ ಇವಳಿಗೆ ನಂಬಿಟ್ರೆ ಬೇರೆ ಗತಿ ಇಲ್ಲ ಅನ್ನೋ ಭಾವನೆ ಅವ್ರಿಗೆ ಬಂತು ಅಂದ್ರೆ ಅವ್ರು ಇನ್ನಷ್ಟು ರಾಕ್ಷಸರಾಗ್ತಾರೆ. ಬಂದಿದೆ ಅಣ್ಣ, ಅದೇ ತರ ಬಂದಿದೆ ಅವರಿಗೆ. ಅದನ್ನೇ ಹೇಳ್ತಾ ಇರೋದು, ನಮ್ಮನ್ ಬಿಟ್ರೆ ಬೇರೆ ಗತಿ ಇಲ್ಲ ಅಂತಾನೆ ಹೇಳ್ತಾರೆ ಬಾಯ್ಬಿಟ್ಟು. ಹಂಗಂದಾಗ ಏನಾಗ್ಬಿಡುತ್ತೆ, ನೀನು ಅದೇ ತರ ಸೌಮ್ಯವಾಗಿ ಸುಮ್ಮನೆ ಮೌನವಾಗಿದ್ದು ಬಿಟ್ರೆ ಅದು ನಿಜ ಅನ್ಸೋಕ್ ಶುರುವಾಗುತ್ತೆ. ಹಾಗಾಗಿ ಫೆಬ್ರವರಿ ಮಾರ್ಚ್ ಅಲ್ಲಿವರೆಗೂ ನಿನಗೆ ನೀನೊಂದು ಷರತ್ತು ಹಾಕು, ಅಲ್ಲಿವರೆಗೂ ನಾನು ನೋಡ್ತೀನಿ, ಆಮೇಲೆ ನನ್ನ ಹೆಣ ಉರುಳೋದ್ರೂ ಪರವಾಗಿಲ್ಲ. ನಾನು ಅಂದರೆ ಹೀಗೆ ಬೇಡದವರಿಗೆ ಕಾಲು ಕಸವಾಗಿ ಬದುಕೋದಕ್ಕಿಂತ ನಮ್ಮನೆಗೆ ನಾನು ಬೇಕು. ಅದಕ್ಕೂ ಮೀರಿ ಈ ಶುಗರ್ ಬಂದಿರೋ ಈ ಪೇಷಂಟ್ದು ಹೇಗೆ ಒಂದು ಜೀವನವೋ ನಂದು ಒಂದು ಜೀವನ. ನಾನು ಇವರಿಗೆ ಗಂಡ ಆಗೋಕ್ಕಿಂತ ಮುಂಚೆ ನಾನು ಒಂದು ಮನೆಯ ಹೆಣ್ಣುಮಗಳು, ಆ ಮನೆಗೆ ಹೆಣ್ಣುಮಗು ಆಗೋಕ್ಕಿಂತ ಮುಂಚೆ ನೀನು ಒಬ್ಳು ಮನುಷ್ಯಳು, ನಿನಗೂ ಬದುಕೋ ಹಕ್ಕಿದೆ. ನನಗೆ ಸಂಬಂಧಗಳೆಲ್ಲವೂ ಕೈ ಬಿಟ್ಟು ಹೋದಾಗ ಮನುಷ್ಯ ಹೇಗೆ ಯೋಚನೆ ಮಾಡಬೇಕಂದ್ರೆ, ಸರಿ ನಮ್ಮ ಕೊಟ್ಟಿರೋರೆಲ್ಲರೂ ಬಿಟ್ಟು ಹೋದ್ರು, ನಾನೀಗ ಯಾರಿಗೆ ಬದುಕಬೇಕು ಅಂತ ಯೋಚನೆ ಮಾಡಿದ್ರೆ ಅವನಿಗೋಸ್ಕರ ಅವನು ಬದುಕಬೇಕಂತ. ಯಾಕಂದರೆ ಅವನ ನಂತರವೇ, ಅಂದರೆ ಅವನು ಹುಟ್ಟಿದ ನಂತರವೇ ಯಾರೋ ಅಣ್ಣ, ಯಾರೋ ಅಪ್ಪ, ಯಾರೋ ಮಗ, ಯಾರೋ ಚಿಕ್ಕಪ್ಪ, ಯಾರೋ ದೊಡ್ಡಪ್ಪ, ಅವನ ಹುಟ್ಟೇ ಇಲ್ಲ ಅಂದರೆ ಇವಕ್ಕೆಲ್ಲ ಅರ್ಥನೇ ಇಲ್ಲ. ಮೊದಲು ನಿಮ್ಮ ಅಸ್ತಿತ್ವವನ್ನು ನೀವು ಉಳಿಸ್ಕೊಳ್ಬೇಕು. ಯಾರೋ ಒಂದು ಕೆಲವೊಬ್ಬರು ಬಿಟ್ಟು ಹೋಗ್ಬಿಟ್ರು ಅಂದ ತಕ್ಷಣ ಅಯ್ಯೋ ನನ್ನ ಬದುಕಿನ್ನು ವ್ಯರ್ಥ ಅಂದುಕೊಂಡು ಸಾಯೋದಲ್ಲ. ನನ್ನನ್ನು ಎಲ್ಲ ಬಿಟ್ಟು ಹೋದರೂ ಕೂಡ ನಾನು ನನಗೋಸ್ಕರ, ಯಾಕಂದರೆ ನಾಯಿ ನರಿನೋ ಇನ್ನೇನೋ ಕೆಟ್ಟ ಜೀವ ಜಂತುವಾಗಿ ಇನ್ಯಾವುದೋ ಬೀದಿ ನಾಯಿಯಾಗಿ ಹುಟ್ಟಿಸುವುದರ ಬದಲು ಮನುಷ್ಯ, ಇಷ್ಟು ವಿವೇಕ ಇರೋ ಮನುಷ್ಯ ಭಗವಂತ ಮನುಷ್ಯನಾಗಿ ಹುಟ್ಟಿಸಿದ್ದಾನೆ, ಅವನಿಗಾದ್ರೂ ಬೆಲೆ ಕೊಡೋಣ ಅಂತ.
ನೀನು ಗಟ್ಟಿ ನಿರ್ಧಾರ ಮಾಡು. ಏನು ಎಲ್ಲ ಬಿಟ್ಟು ಹೋಗ್ಬಿಟ್ರು ನಾನು ಒಂದು ಲೋಟ ನೀರು ಎತ್ಕೊಂಡು ಕುಡಿಯೋಕೆ ಆಗದೆ ಇರುವಷ್ಟು ಕೈ ನಡುಕ್ತವೆ ಅನ್ನೋ ವಯಸ್ಸೇನಾಗಿಲ್ಲ, ಹೌದಲ್ಲ? ಹಾಗಾಗಿ ಈ 30+45 ಒಂದೊಳ್ಳೆ ಸಮಯ. ಆಗೇನೋ ನೀವು ನಿರ್ಧಾರ ತಗೊಂಡ್ರೆ ಗೆದ್ರಿ, ಆಮೇಲೆ 50 ಎದ್ದು ನಡೆದಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಪ್ರೀತಿ ಬಿಟ್ಬಿಡು, ಅನ್ನಕ್ಕೆ ಬೇಡಬೇಕಾಗುತ್ತೆ. ಈಗ ಮೈಯಲ್ಲಿ ಶಕ್ತಿ ಇದ್ದಾಗ ಪ್ರೀತಿ ಕೊಡಿ ಅಂತೀವಿ. ಈ ಶಕ್ತಿ ಹೊರಟೋಗಿ ನಮಗಿನ್ಯಾರು ತಂದು ಹಾಕ್ತಾ ಇಲ್ಲ ಅಂದಾಗ ಅಯ್ಯೋ ನನಗೆ ಯಾವ ಪ್ರೀತಿನೂ ಬೇಡ, ಅನ್ನ ಕೊಡ್ರಪ್ಪ ಅಂತೀವಿ. ಹಾಗಾಗಿ ಇದೊಂದು ಸಮಯ, ಇನ್ನೊಂದು ಸ್ವಲ್ಪ ಸಮಯ ನೋಡು, ಸ್ವಲ್ಪ ಕಾಯು. ಭಾರತಕ್ಕೆ ಬಂದಾಗ ನಿನ್ನ ತಾಯ್ನಾಡಲ್ಲಿ ನಿನಗೆ 1000 ದಾರಿ ಕಾಣ್ತವೆ, ಬಟ್ ಅಲ್ಲಿ ಏನಂದ್ರೆ ನಿನಗಷ್ಟು ದಾರಿ ಕಾಣದೇ ಇರಬಹುದು. ನಾವು ಜನ ಏನೋ ಅಂದ್ಬಿಡ್ತಾರೆ ಅಥವಾ ಸ್ವಲ್ಪ ಭಯ ಇದೆ ನನಗೆ. ಅಯ್ಯೋ ಹೌದು 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 ಪಾಪ. ನನಗಿನ್ನೂ ನೆನಪಿದೆ, ನೀವೇನೋ ಮನೇಲಿ ಏನೋ ಪ್ರೋಗ್ರಾಮ್ ಮಾಡಿದಾಗ ಸ್ವಲ್ಪ ಅಡಿಗೆ ಮಾಡ್ಕೊಂಡು ಪಕ್ಕದ ಮನೆಯವ್ರಿಗೇನೋ ಕೊಡೋಕೆ ಹೋಗಿದ್ರಿ, ಹೌದಲ್ಲ? ಏನೋ ಅತ್ತೆ ಮಾವ ಅಮೆರಿಕಕ್ಕೆ ಬಂದಿದ್ರಂತೆ, ಏನೋ ಸ್ವಲ್ಪ ಅಡಿಗೆ ಮಾಡ್ಕೊಂಡು ಪಕ್ಕದ ಮನೆಯವ್ರಿಗೇನೋ ಯಾರೋ ಫ್ರೆಂಡ್ಸ್ ಇದಾರೆ ಅಂತ ಹೇಳಿದ್ರಲ್ಲ. ಹಾ, ನಿಮ್ ಬಗ್ಗೆ ಏನು ಮಾತಾಡಿದ್ರು, ಅದು CCTV ಏನೋ ನೋಡಿದ್ರಿ ಅಂತ ಏನೋ ಹೇಳಿದ್ರಲ್ಲ. ಸೊ ಏನೇ ಅಡಿಗೆ ಕೊಡ್ಬೋದು ಬಟ್ ನಿಮ್ಮ ನೆಲದಲ್ಲಿ, ನಿಮ್ಮ ತಾಯಿ ನೆಲದಲ್ಲಿರುವ ಒಂದೇನೋ ಒಂದು ಕಾನ್ಫಿಡೆನ್ಸ್, ₹1 ಇಲ್ಲದೆ ಹೋದ್ರು ಅಣ್ಣ ಇವತ್ತೊಂದು ದಿವಸ ಇಲ್ಲಿ ಮಲಗಿದ್ದು ಹೋಗ್ತೀನಿ ಕಾರಣ ಅಂದ್ರೆ ಅಯ್ಯೋ ಭಾರವ ಅನ್ನೋ ಜನ ಇದ್ದಾರೆ ಈ ನಾಡಲ್ಲಿ. ಅಲ್ಲಿ ಹಂಗ ಆಗಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ, ಇವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದು ನಾನ್ ಮದ್ವೆ ಆಗಿದ್ದೀನಿ ಅನ್ನೋ ಅತಿಯಾದ, ನನಗೇನು ದೊಡ್ಡ ತ್ಯಾಗ ಮಾಡಿದೀನಿ ಅನ್ನೋ ಮರ್ಯಾದೆ ಬೇಡ, ಏನು ಬೇಡ. ನಾನ್ ನೆನಪು ಇಟ್ಕೊಂಡಿಲ್ಲ ಅದನ್ನ. ಒಳ್ಳೆಯವರು, ಒಳ್ಳೆತನ, ಒಳ್ಳೆ ಸಂಸಾರ, ಒಳ್ಳೆ ಜೀವನ ಸಾಕು. ಬಟ್ ನಮ್ಮ ಅತ್ತೆ ಮಾವ ಆದವರು ಆ ಯೋಚನೆ ಮಾಡ್ಲಿಲ್ಲ. ಅವರಲ್ಲಿ ಏನ್ ಅನ್ಕೊಂಡ್ಬಿಟ್ರು ಅಂದ್ರೆ, ನನಗೇನು ಆಗದೆ ಇವ್ರ ಫ್ಯಾಮಿಲಿಗೆ ಬಂದಿದೀನಿ, ಇವರೇ ನನ್ನ ಕೆಟ್ಟ ಪರಿಸ್ಥಿತಿಯಿಂದ ನನ್ನೇನೋ ಅವ್ರು ತಗೊಂಡಿದಾರೇನೋ ಅನ್ನೋ ತರ ಅವ್ರ ವರ್ತನೆ ಇತ್ತು. ಅದು ಎಲ್ಲೋ ಬೇಜಾರಾಗಕ್ ಸ್ಟಾರ್ಟ್ ಆಯ್ತು, ನನಗ್ ಶುರು ಆಯ್ತದು, ಯಾಕೆ ಈ ತರ ಮಾಡ್ತಿದಾರೆ ಅಂತ ಹೇಳಿ. ಆಮೇಲೆ ಮಾತಿಗೂ ಹೇಳ್ತಿದ್ರು, ನಮ್ಗ ಅಷ್ಟು ಕೊಡೋರಿದ್ರು, ಇಷ್ಟು ಕೊಡೋರಿದ್ರು, ನಾವ್ ಅವ್ರನ್ನ ಯಾರನ್ನೂ ತಗೊಂಡಿಲ್ಲ, ನಿನ್ನೆ ಅದಕ್ಕೆ ಮಾಡ್ಕೊಂಡ್ವಿ, ನಿನ್ನನ್ನು ಚಾಯ್ಸ್ ಮಾಡ್ಕೊಂಡ್ವಿ, ನಮ್ಗ ಅಷ್ಟು ಆಸ್ತಿ ಇರೋ ಸಂಬಂಧ ಬಂದಿತ್ತು. ಹಾಗಾದ್ರೆ ಅದನ್ನ ಎಂಗೇಜ್ಮೆಂಟ್ ಆದ್ಮೇಲೆ ಹೇಳೋ ಅವಶ್ಯಕತೆ ಇರ್ಲಿಲ್ಲ ಅಲ್ಲ, ಎಂಗೇಜ್ಮೆಂಟ್ ಗಿಂತ ಮುಂಚೆನೆ ಹೇಳ್ಬೋದಿತ್ತು. ಅಂಡ್ ನನ್ ತಾಯಿ ಕೂಡ ಗಟ್ಟಿ ನಿರ್ಧಾರ ಮಾಡಿ ಮಾತು ಕೂಡ ಆಡಿದ್ರು ಅವ್ರ ಜೊತೆ. ಅದನ್ನೇ ಹೇಳಿದ್ರು, ನಿಮ್ಗೆ ಅಷ್ಟು ಕೊಡೋರು ಇಷ್ಟು ಕೊಡೋರು ಇದ್ರು ಅಂದ್ರೆ ಇವಾಗ ಎಂಗೇಜ್ಮೆಂಟ್ ಆಗಿರೋದು, ಮದ್ವೆ ಆಗಿಲ್ಲ, ಬೇಕಾದ್ರೆ ಇನ್ನೂ ಅವಕಾಶ ಇದೆ, ನೀವ್ ನೋಡ್ಕೋಬಹುದು ಅಂತಾನೆ ಹೇಳ್ಬಿಟ್ರು ನನ್ ತಾಯಿ. ಅವಾಗ ಅವರು ಅಯ್ಯೋ ಹಂಗೇನಿಲ್ಲ, ಏನೋ ಮಾತಲ್ಲಿ ಹೇಳಿದ್ವಿ, ತಪ್ಪು ತಿಳ್ಕೊಬೇಡಿ, ಏನೋ ಮಾತಲ್ಲಿ ಹೇಳಿದ್ವಿ, ಸರಿ ಅಂತ ಮಾತಾಡಿದ್ರು. ಕೆಲವು ಮನಸ್ಸನ್ನ ಮಾತಾಡ್ದಾಗ ಅಣ್ಣ ಗಟ್ಟಿ ನಿರ್ಧಾರ ತಗೊಳಕ್ ಬರಲ್ಲ ಕೆಲವು ಪರಿಸ್ಥಿತಿಯಲ್ಲಿ. ಓಕೆ ಒಂದೇನೋ ಹೆಚ್ಚು ಮಾತಾಡಿರ್ಬಹುದು ಅನಿಸುತ್ತ ಆ ಟೈಮ್ ಅಲ್ಲಿ ಅಷ್ಟೇ, ಎಲ್ಲ ನೋಡ್ದಾಗ. ಅಂಡ್ ದುಡುಕಿನೂ ನಿರ್ಧಾರ ತಗೋಬಾರ್ದು ಅನ್ನೋ ಮನಸ್ಥಿತಿ ನನ್ನ ತಾಯಿಗಿತ್ತು ಅವಾಗ. ಹಂಗಿದ್ದಾಗ ಸರಿ ಬಿಡಿ ಎಲ್ಲ ಸರಿ ಆಯ್ತಲ್ಲ ಅಂತ ಮುಂದುವರೆದ್ವಿ. ಆದ್ರೆ ಆ ಒಂದು ಸಿಟ್ಟನ್ನ ನಮ್ಮತ್ತೆ ಯಾವಾಗ್ಲೂ ಇಲ್ಲಿವರೆಗೂ ಅದನ್ನ ಇಟ್ಕೊಂಡೇ ಬಂದ್ರು. ನಮಗ್ ಮಾತಾಡ್ಬಿಟ್ರು, ನಾನು ಅತ್ತೆ ಆಗಿ ಇವ್ರ ಹತ್ರ ಮಾತಾಡ್ಸ್ಕೊಂಡೆ, ನಾನು ಅತ್ತೆ ಆ ಅತ್ತೆ ಅನ್ನೋ ಒಂದು ಸ್ಥಾನನೇ ಅವರಿಗೆ ಸ್ವಲ್ಪ ಆತರ ವರ್ತನೆ ಮಾಡಕ್ಕೆ ಎಲ್ಲೋ ಒಂದ್ ಕಾರಣ ಆಯ್ತು. ಅಂದ್ರೆ ತರ ಕಾಲೇಜಲ್ಲಿ ಸೀನಿಯರ್ಸ್ಗಳು ಜೂನಿಯರ್ಸ್ಗೆ ಫ್ಲರ್ಟ್ ಮಾಡ್ದಂಗೆ. ಹೌದಣ್ಣ, ಅದೇ ತರ. ಅಂದ್ರೆ ನಾನು ಹಿರಿಯ ಅಥವಾ ನಾನು ಹಿರಿಯಳು ಅನ್ನೋ ಅಹಂಕಾರ ಅದು. ಅಹಂಕಾರ ಅಂದ್ರೆ ಆ ಅಹಂಕಾರ ತನ್ನ ಮನೆತನವನ್ನೇ ಸುಟ್ಟಾಕುತ್ತೆ ಅನ್ನೋ ಅರಿವಿರ್ಬೇಕು ಅವ್ರಿಗೆ. ಹೌದು. ನನ್ ಮಾತು ಏನಂತಂದ್ರೆ, ನಾನ್ ಚಿಕ್ಕವಳು, ನಾನ್ ತಪ್ಪು ಮಾಡ್ತೀನಿ, ಹೌದು. ದೊಡ್ಡವರು ಆ ತಪ್ಪನ್ನ ಕ್ಷಮಿಸಿದಾಗ ದೊಡ್ಡವ್ರಾಗ್ತಾರಣ್ಣ.
ನಿಜ ಸರಿನಾ? ನಿಜ ನಿಜ ನಿಜ. ಈಗ ನಾನ್ ಮಾಡಿದ ತಪ್ಪನ ಹೌದಾ ನೀನ್ ತಪ್ಪು ಮಾಡಿದ್ಯಾ ಪರವಾಗಿಲ್ಲ ಬಿಡು ಅಂತ ನನಗ್ ಕ್ಷಮಿಸಿ ಅವ್ರು ನನಗೆ ನೀ ತಪ್ಪು ಮಾಡಿದೆ ಅಂತ ತಿಳಿ ಹೇಳ್ದಾಗ್ಲೇನೆ ನನಗ್ ಆ ಗಿಲ್ಟ್ ಕಾಡೋದು. ಓ ಹೌದು ನಾನ್ ತಪ್ಪು ಮಾಡ್ಬಿಟ್ಟೆ, ನನ್ನ ಅತ್ತೆ ಮಾವ ನನ್ ಕ್ಷಮಿಸ್ಬಿಟ್ರಲ್ಲ, ನಾನ್ ಇನ್ನೊಂದ್ಸಲ ಆ ತಪ್ಪು ಮಾಡ್ಬಾರ್ದು ಅಂತ ಅನ್ಸುತ್ತೆ ನಂಗೆ ಅವಾಗ. ಅದು ಅಯ್ಯೋ ಬಿಟ್ಟು ತಾಯಿ. ನನ್ನ ಸಮಕ್ಕೆ ಅವ್ರು ನನ್ನ ತಪ್ಪನ್ನ ಮಾಡ್ದಾಗ ಅವ್ರು ದೊಡ್ಡವ್ರ ತರ ಕಾಣಿಸ್ತಾನೆ ಇಲ್ಲ ಅಣ್ಣ ನಂಗೆ. ನಿಜ ಯಪ್ಪ, ನಿಮ್ಮ ವ್ಯಕ್ತಿತ್ವ ಬಹಳ ದೊಡ್ಡದವ್ವ. ಬಟ್ ಅಂದರೆ ರೈಟ್ ಪರ್ಸನ್ ಇನ್ ರಾಂಗ್ ಸಿಚುವೇಶನ್ ಅನ್ನಂಗೆ ಆಗ್ಬಿಟ್ಟಿದೆ ಕತೆ. ಒಳ್ಳೆ ವ್ಯಕ್ತಿಗಳು ಕೆಟ್ಟ ಜಾಗದಲ್ಲಿದ್ರೆ ನಾವು ಒಂದು ಮದ್ವೆ ಅಂತ ಎಲ್ಲ ಆದಾಗ ಅವ್ರದ್ದು ಏನೋ ಒಂದು ಡಿಮ್ಯಾಂಡ್ ಇದ್ದಾಗ ತಪ್ಪಿಲ್ಲ ಅಣ್ಣ, ನಾನು ತಗ್ಗಿ ಬಗ್ಗೆ ನಡೆಯೋದ್ರಲ್ಲಿ ತಪ್ಪಿಲ್ಲಲ್ಲ. ಖಂಡಿತ ಆದ್ರೆ ತಪ್ಪಿಲ್ಲ. ಆದ್ರೆ ಇಂಥವರೆಗೂ ತಗ್ಗಿ ಬಗ್ಗೆ ನಡೆದ್ಮೇಲೂ ಅದ್ರ ಪ್ರತಿಫಲ ಸಿಗ್ಲಿಲ್ಲ ಅಂದಾಗ ಇವಾಗ ನನ್ ಮನಸ್ಸು ಗಟ್ಟಿ ಆಯ್ತು. ನೋಡುವ, ಇಲ್ಲೊಂದು ವ್ಯತ್ಯಾಸ ಇದೆ. ನಾಯಕತ್ವ ಬೇರೆ, ದಬ್ಬಾಳಿಕೆ ಬೇರೆ. ನಾಯಕತ್ವ ಕರೆಕ್ಟ್ ಅಣ್ಣ. ಆತ ಆಜ್ಞೆ ಮಾಡ್ತಾನೆ, ಅಂದ್ರೆ ಆತ ಏನು ಆಜ್ಞೆಗಳನ್ನು ಹೊರಡಿಸ್ತಾನೆ ಅಥವಾ ಆರ್ಡರ್ ಮಾಡ್ತಾನೆ. ಆದರೆ ಆ ಆರ್ಡರ್ ಇಡೀ ಕಂಪನಿಯ ಉದ್ಧಾರವನ್ನ ಉದ್ದೇಶಿಸಿರುತ್ತೆ. ಒಬ್ಬ ನಾಯಕ ತನ್ನ ಕೈ ಕೆಳಗಡೆ ಇರೋ ಕೆಲಸಗಾರನಿಗೆ ಇದನ್ನು ಮಾಡೋ ಅಂತ ಹೇಳಿದ್ರೆ ಅದು ಅಹಂಕಾರದಿಂದ, ವ್ಯಕ್ತಿಗತ ದ್ವೇಷದಿಂದ ಹೇಳಿದ್ದಲ್ಲ. ಕಂಪನಿಯ ಉದ್ಧಾರದ ಉದ್ದೇಶದಿಂದ ಒಬ್ಬರಿಗೆ ಆರ್ಡರ್ ಮಾಡಿದ್ರೆ ಆ ಆರ್ಡರ್ ನಾಯಕನ ಗುಣ. ಆದರೆ ಯಾವಾಗ ಒಬ್ಬ ನಾಯಕ ಕಂಪನಿಯ ಉದ್ಧಾರದ ಉದ್ದೇಶವನ್ನು ಬಿಟ್ಟು ತಾನು ಅಲ್ಲೊಂದು ಹವಾ ಮೇಂಟೈನ್ ಮಾಡಬೇಕು ಅಂತ ಆರ್ಡರ್ ಮಾಡ್ತಾ ಹೋದ್ರೆ ಅದು ದಬ್ಬಾಳಿಕೆ. ನಿನ್ನ ಅತ್ತೆ ಅಲ್ಲಿ ನಾಯಕ ಆಗಿದ್ದಿದ್ರೆ ಅದು ಬಹಳ ಗೌರವಿಸಲ್ಪಡುವ ಆರ್ಡರ್ ಅಂತ ಹೇಳ್ಬೋದಿತ್ತು. ಆದರೆ ಯಾವಾಗ ನಾನಿಲ್ಲಿ ಎಲ್ಲರಿಗಿಂತ ದೊಡ್ಡವಳು, ನಂದೇ ನಡಿಬೇಕು ಅನ್ನೋ ಹವಾ ಕ್ರಿಯೇಟ್ ಮಾಡ್ಲಿಕ್ಕೆ ಹೋದಾಗ ಅದು ನಾಯಕತ್ವ ಅನ್ನೋ ರೂಪ ಕಳ್ಕೊಂಡು ಅದು ಸರ್ವಾಧಿಕಾರ, ಹಿಟ್ಲರ್ ತರ ಆಗ್ಬಿಡುತ್ತೆ. ಅದರಿಂದ ಯಾರಿಗೂ ನೆಮ್ಮದಿ ಇಲ್ಲ. ನನ್ನ ತಾಯಿ ಕೂಡ ಅದನ್ನೇ ಹೇಳಿದ್ರು, ನೀವು ಅವಳಿಗೆ ಬೈರಿ, ನಿಮ್ಮ ಮನಸ್ಸಲ್ಲಿರೋ ಸಿಟ್ಟನ್ನ ಹೊರಗ್ ತೆಗೀರಿ. ನನ್ ಮಗಳಿಗೆ ಯಾಕೆ ಬೈದ್ರಿ ಅಂತ ನಾನ್ ಕೇಳಲ್ಲ. ನೀನ್ ಹೀಗ್ ಮಾಡ್ಬಾರ್ದಿತ್ತು, ನೀನ್ ಹಿಂಗ್ ಮಾಡ್ದೆ ಅನ್ನೋದನ್ನ ತಿಳಿ ಹೇಳ್ರಿ. ಹೌದು ಆಕೆನೆ ತಪ್ಪು ಅನ್ಕೊಳ್ಳೋಣ, ಇಲ್ಲ ಆಕೆ ಸರಿ ಅಂತ ನಾನು ಹೇಳಲ್ಲ. ತಿಳಿ ಹೇಳ್ರಿ, ಮನಸ್ಸಲ್ಲಿರೋ ಆ ಸಿಟ್ಟನ್ನ ಹೊರಗ್ ಹಾಕ್ರಿ. ಅವಾಗ ಮನಸ್ಸು ಸರಿಯಾಗಿ ಸಂಸಾರ ಮುಂದುವರಿಯುತ್ತೆ, ಫ್ಯಾಮಿಲಿ ಅಂತ ಸರಿ ಆಗುತ್ತೆ ಅಂತ ನನ್ನ ತಾಯಿ ಅವ್ರಿಗೆ ಹೇಳಿದ್ರು. ಅದನ್ನ ಅವ್ರು ಒಂದೇ ಹೇಳಿದ್ರು, ಅವಳು ಸೈಕೋ ಇದ್ದಾಳೆ, ಅವಳು ನಿಮ್ಮನ್ನ ಮೆಂಟಲಿ ಅಪ್ಸೆಟ್ ಇದ್ದಾಳೆ, ಮೆಂಟಲಿ ಅನ್ಸ್ಟೇಬಲ್ ಇದ್ದಾಳೆ. ಸೊ ಹಾಗಾಗಿ ಅದನ್ನೇ ಪ್ರೂವ್ ಮಾಡೋಲ್ಲಿ ಅವರು ಮುಂದುವರೆದ್ರು ಹೊರತು ಹೌದಲ್ಲ ಸರಿ ಮಾಡೋಣ, ಓಕೆ ಇವಳಿಗೆ ತಿಳಿ ಹೇಳಿ ನಮ್ಗೆ ಹೇಳ್ಬೇಕೋ ಹಾಗೆ ಇಟ್ಕೊಳ್ಳೋಣ ಯೋಚನೆ ಅವ್ರು ಮಾಡ್ಲಿಲ್ಲ. ಇರ್ಲಿ ತಾಯಿ, ಇದು ಸರಿ ಮಾಡಿಕೊಳ್ಬೇಕು ಅಥವಾ ಅತ್ತೆ ಕೋಪ ಸಂಸಾರವನ್ನ ಉದ್ಧಾರ ಮಾಡುವ ಉದ್ದೇಶ ಇರಬೇಕೆ ಹೊರತು ಅತ್ತೆಯ ಕೋಪ ಸಂಸಾರವನ್ನು ನಾಶ ಮಾಡೋ ಥರ ಆಗಬಾರ್ದು. ಅಂತ ಅತ್ತೆ ಆದರೆ ಆಕೆ ಅತ್ತೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಗೌರವ ಕೊಡೋ ಅವಶ್ಯಕತೆನೂ ಇಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಈಗ ಅದನ್ನೆಲ್ಲ ದಾಟಿ ಸರಿ ಮಾಡ್ಲಿಕ್ಕೆ ಹೋಗಿ ಅದೆಲ್ಲ ಮುಂದೆ ಬಂದ್ಬಿಟ್ಟಿದೆಯಾ. ಈಗ ನಿನಗಿರೋದು ಇವರು ಒಪ್ಪುದ್ರು ಒಪ್ಪದೆ ಹೋದ್ರು ನಿನ್ನ ಸ್ವಾವಲಂಬಿಯ ಜೀವನ ನಿಂದು ಶುರುವಾಗಬೇಕು. ಅದನ್ನ ಅಲ್ಲಿ ಶುರು ಮಾಡ್ತೀಯೋ, ಭಾರತಕ್ಕೆ ಬಂದು ಶುರು ಮಾಡ್ತೀಯೋ, ಬಟ್ ಅಂತಿಮವಾಗಿ ಅವರನ್ನ ಸರಿ ಮಾಡುವುದರಲ್ಲಿ ನಿನ್ನ ಜೀವನ ಕಳೆದೋಗ್ಬಿಟ್ರೆ ನಿನಗೆ ಮನುಷ್ಯ ಜನ್ಮವನ್ನು ಕೊಟ್ಟು ದೇವರು ತಪ್ಪು ಮಾಡ್ಬಿಟ್ಟ ಅಂತ ನಾನೇ ಹೇಳ್ತೀನಿ. ಅರ್ಥ ಆಯ್ತಲ್ಲ? ಒಬ್ಬ ಹುಡುಗ ಶಾಲೆಯಲ್ಲಿ ಯಾಕೋ ವಿದ್ಯೆ ಹತ್ತುತ್ತಾ ಇಲ್ಲ, ಎಲ್ಲ ಓದಿ ಪಾಸ್ ಆಗ್ತಾರೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂದಾಗ ಅಯ್ಯೋ ವಿದ್ಯೆ ನನಗೆ ಹತ್ತುತ್ತಾ ಇಲ್ಲ ಅಂತ ಮೇಷ್ಟ್ರಿಗೆ ಗೊತ್ತಿಲ್ಲ ಇರ್ಬೋದು, ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಇರ್ಬೋದು, ಆದರೆ ವಿದ್ಯೆ ಯಾಕೋ ನನಗೆ ಹತ್ತುತ್ತಾ ಇಲ್ಲ ಅಂತ ಹುಡುಗನಿಗೆ ಗೊತ್ತಿದ್ದು ಅವನು ಇವತ್ತು ಪಾಸ್ ಆಗ್ಬೋದು, ನಾಳೆ ಪಾಸ್ ಆಗ್ಬೋದು ಅಂತ ಇಡೀ 15-20 ವರ್ಷ ಪಾಸ್ ಆಗಲಿಕ್ಕೆ ಟ್ರೈ ಮಾಡಿಕೊಂಡು ಕಳೆದ್ರೆ ಅವನು ಇಡೀ ವಿದ್ಯಾರ್ಥಿ ಜೀವನ ಹಾಳಾದಂಗೆ. ವಿದ್ಯಾರ್ಥಿ ಜೀವನ ಬಿಟ್ಬಿಡಿ, ಜೀವನನೇ ಹಾಳಾದಂಗೆ. ಯಾಕಂದರೆ ನನಗೆ ಇದು ವಿದ್ಯೆ ಹತ್ತಲ್ಲ ಅಂತ ಗೊತ್ತಾಗಿ ತಾನೇನು ತನ್ನಿಂದ ಇನ್ನೇನೋ ಸಾಧ್ಯ ಇದೆ ಅಂತ ಬೇರೆ ಕ್ಷೇತ್ರಕ್ಕೆ ಹೋಗುವುದು ಬುದ್ಧಿವಂತಿಕೆ. ಇವತ್ತು ಒಬ್ಬ ನಟನಾಗಿ ಯಶಸ್ಸಾಗಿರೋನು, ಒಬ್ಬ ಕ್ರಿಕೆಟರ್ ಆಗಿ ಯಶಸ್ಸಾಗಿರೋನು,
ಒಬ್ಬ ಇನ್ಯಾವುದು ಬಿಸ್ನೆಸ್ ಪರ್ಸ್ನಲ್ ಏನೋ ಇಂಡಸ್ಟ್ರಿಯಲಿಸ್ಟ್ ಆಗಿರೋನು, ಇವರೆಲ್ಲ ಡಿಸ್ಟಿಂಕ್ಷನ್ ಬಂದು ಪಾಸ್ ಆದವ್ರೆ ಅಂತ ಇಲ್ಲ. ತನಗೆ ವಿದ್ಯೆ ಹತ್ತಲ್ಲ ಅಂತ ಗೊತ್ತಾಗಿ ತನ್ನಿಂದ ಇನ್ನೇನು ಸಾಧ್ಯ ಅಂತ ಯೋಚನೆ ಮಾಡಿ ಬೇರೆ ದಾರಿ ಕಂಡಿಡ್ಕೊಂಡ್ರು. ನಾನು ಅವ್ರಂಗ ಪಾಸ್ ಆಗಬೇಕು ಆಗಲ್ಲ ಅಂತ ನನ್ನ ಆತ್ಮಸಾಕ್ಷಿ ಲೋ ನಿನಗೆ ಆ ವಿದ್ಯೆ ಹತ್ತಲ್ವೋ ಬಿಡು ಅಂತ ಹೇಳುತ್ತೆ. ಅಯ್ಯೋ ಜನ ಆಡ್ಕೊಂಡ್ಬಿಡ್ತಾರೆ ಅಂತ ನಾನು ಎಷ್ಟು ದಿನ ಅಲ್ಲಿ ನಾಟಕ ಆಡ್ಬೋದು? ನನಗಿದಾಗಲ್ಲ ಅಂತ ಗೊತ್ತಾದಾಗ ನನಗೆ ಎಲ್ಲಿ ಆಗುತ್ತೆ, ನಾನು ಎಲ್ಲಿ ಸರಿ ಅಥವಾ ನನ್ನ ಕ್ಷೇತ್ರ ಯಾವುದು, ನೆಕ್ಸ್ಟ್ ನನ್ನ ದಾರಿ ಏನು ಅಂತ ಹುಡುಕೊಂಡು ಹೋಗೋದು ಬುದ್ಧಿವಂತಿಕೆ. ಈಗ ನೀನು ಅಲ್ಲಿ ಪಾಸ್ ಆಗಲ್ಲ, ನೀನು ಬಿಡ್ತಾ ಇಲ್ಲ. ಹಾಗಾಗಿ ನಿಂದೆ ಒಂದು ಏನೋ ಬೇರೆ ದಾರಿ ಇರುತ್ತೆ, ಬೇರೆ ಏನೋ ಇರುತ್ತೆ. ಇವತ್ತು ನಾನು ವೈಯಕ್ತಿಕವಾಗಿ ಹೇಳೋದಾದರೆ ನಾನು ಹಾಡುಗಾರ ಆಗಬೇಕು ಅಂದುಕೊಂಡು ಬಂದವನು. ನನಗೊಬ್ಬರು ಹಿರಿಯ ಗುರುಗಳು ಹೇಳಿದ್ರು, ನೋಡಪ್ಪ ನೀನು ಕಂಠ ಚೆನ್ನಾಗಿದೆ ಹೌದು, ಬಟ್ ಯಾಕೋ ಇಲ್ಲಿ ನೀನು ತುಂಬ ಅದ್ಭುತ ಅಂತ ಅನ್ಸ್ಕೊಳ್ಲಿಕ್ಕೆ ಆಗಲ್ಲ ಅನಿಸುತ್ತೆ. ನೋಡು ನೀನೇನೋ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ನಿನ್ಗಲ್ಲಿ ಏನೋ ಬೇರೆ ಶಕ್ತಿ ಇದೆ, ಟ್ರೈ ಮಾಡು, ಬೇರೆ ಏನು ಮಾಡ್ತೀಯ ಯೋಚನೆ ಮಾಡೋದು. ನನಗೆ ಆಗ ಗೊತ್ತಾಯಿತು ನಾನು ಈ ಕಡೆ ಸ್ಪಿರಿಚುವಲ್ ಕಡೆ, ಯಾಕಂದರೆ ನಾನು ವೇದ ಉಪನಿಷತ್ ಭಗವದ್ಗೀತೆ ಆ ಸಮಯದಲ್ಲಿ ಅಭ್ಯಾಸ ಮಾಡಿದ್ದೆ, ಬಟ್ ನನಗೆ ಹಾಡುಗಾರ ಆಗಬೇಕು ಅನ್ನೋ ಹುಚ್ಚು. ನನಗೆ ಗೊತ್ತಾಯಿತು ನನ್ನ ಕಂಠ ತುಂಬ ಚೆನ್ನಾಗಿರ್ಬೋದು, ಆದರೆ ನಾನು ಅದ್ಭುತವಾದ ಹಾಡುಗಾರ ಅಂತ ಗುರುತಿಸ್ಕೊಳ್ಳಿಕ್ಕೆ ಒಬ್ಬ ಲೆಜೆಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ಲೆಜೆಂಡ್ ಅನ್ಸ್ಕೊಳ್ಳಿಕ್ಕೆ ನನ್ನದೇನೋ ಇನ್ನೇನು ಶಕ್ತಿ ಇರ್ಬೋದು ಏನು ಅಂತ ಯೋಚನೆ ಮಾಡಿದಾಗ ನಾನು ಈ ಕಡೆ ಬಂದೆ. ನಾನು ಹಾಡುಗಾರ ಆಗ್ತೀನಿ, ಎಲ್ಲ ಉದಯ ಮ್ಯೂಸಿಕಲ್ಲಿ ಎಲ್ಲ ಕಡೆ ಬಂದುಬಿಟ್ಟಿದ್ದೀನಿ, ಜನ ನನ್ನನ್ನು ನಮ್ಮ ಸಂಬಂಧಿಕರೆಲ್ಲ ಇವನು ದೊಡ್ಡ ಹಾಡುಗಾರ ಆಗ್ತಾನೆ ಅಂದ್ಕೊಂಡವ್ರೆ, ಅವ್ರು ಏನಾದರೂ ಅಂದ್ಕೊಂಬಿಟ್ಟವ್ರು ಅಂತ ನನ್ನ ಕೈಲಿ ಆಗಲ್ಲ, ನಾನು ಬಿಡಲ್ಲ, ಅಲ್ಲೇ ಇದ್ಬಿಟ್ಟಿದ್ರೆ ನಾನು ಏನೂ ಮಾಡೋಕ್ಕಾಯ್ತಿರಲ್ಲ. ಹೌದು, ನಮ್ಮದು ಅಂತ ಏನೋ ಇರುತ್ತೆ, ಬಂದ್ಬಿಟ್ಟಿರ್ತೀವಿ ಹಾಡುಗಾರ ಆಗಬೇಕು ಅಂತ ಬಂದೆ. ಬಟ್ ಆಮೇಲೆ ಗೊತ್ತಾಯಿತು ಇಲ್ಲಿರೋ ಕಾಂಪಿಟೇಷನ್ನು ಅಥವಾ ನನಗಿರೋ ಸಂಗೀತ ಜ್ಞಾನ ಇದು ಸಾಲದು, ನಾನು ಇಲ್ಲಿ ಇನ್ನೂ 50 ವರ್ಷ ಇದ್ದರೂ ನಾನು ಇಲ್ಲಿ ಏನೂ ಮಾಡ್ಲಿಕ್ಕಾಗಲ್ಲ ಅಂತ ಗೊತ್ತಾದಾಗ ನೆಕ್ಸ್ಟ್ ಸೆಕೆಂಡೇ ನನ್ನಿಂದ ಏನು ಸಾಧ್ಯ, ನನ್ನಿಂದ ಲೆಜೆಂಡ್ ಆಗುವಂತಹ ಕೌಶಲ್ಯ ನನ್ನಲ್ಲಿ ಏನಿದೆ ಆ ಕಡೆ ಹೋಗಬೇಕು. ಅಯ್ಯೋ ತಡೆಯಪ್ಪ ಗುರುತಿಸ್ಕೊಂಡ್ಬಿಟ್ಟಿದ್ದೀನಿ, ಕಷ್ಟನೋ ಸುಖನೋ ಇಲ್ಲೇ ಇದ್ಬಿಡೋಣ ಅಂದ್ರೆ ಜೀವನ ವ್ಯರ್ಥ ಅದು. ಹಾಗಾಗಿ ನಾನದು ಉದಾಹರಣೆ ಕೊಟ್ಟೆ ಅಷ್ಟೇ, ನೀನು ಅಷ್ಟೇ. ಈಗ ಒಂಥರ ಫೇಲ್ ಆಗಿರೋ ಸ್ಟೂಡೆಂಟು, ವಿದ್ಯೆ ಹತ್ತಲ್ಲ, ಅವರು ನಿಮ್ಮ ಕಡೆಗೆ ಒಲಿಯಲ್ಲ, ಅವರು ಸರಿ ಹೋಗಲ್ಲ ಅಂತ ಗೊತ್ತು, ಆದರೂ ನಾನು ಪಾಸ್ ಆಯ್ತೀನಿ ಅಂದ್ಕೊಂಡು ನಿನ್ನ ಜೀವನ ಅಲ್ಲೇ ಕಳೆಯೋದ್ರ ಬದಲು ಇದು ಯಾಕೋ ನನ್ನ ಕ್ಷೇತ್ರ ಅಲ್ವಾ, ಸರಿ ನನ್ನ ಕ್ಷೇತ್ರ ಯಾವುದು, ವಿ ಮಸ್ಟ್ ಸರ್ಚ್, ವಿ ಶುಡ್ ಸರ್ಚ್. ನಮಗೆ ಅದನ್ನು ಹುಡುಕೋ ಬುದ್ಧಿ ಬರಬೇಕು. ನಾವು ಸಮಾಜಕ್ಕೂ ನಮ್ಮ ತಾಯಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಅವ್ರಿಗೆ ಬಂದ್ಬಿಡುತ್ತೆ, ಇವ್ರಿಗೆ ಬಂದ್ಬಿಡುತ್ತೆ, ನೋ, ಅದು ಆಗಬಾರ್ದು. ಹಾಗಾಗಿ ನಿನ್ನ ಜಾಗ ಬೇರೆ ಎಲ್ಲೋ ಇರಬಹುದು, ಗೊತ್ತಿಲ್ಲ. ಹಾಗಾಗಿ ವ್ಯರ್ಥ ಮಾಡಿಕೊಳ್ಬೇಡ. ನೀನು ಯಾಕೋ ಮೊದಲಂಗೆ ಅವರನ್ನು ಇಷ್ಟಪಡ್ತಾ ಇಲ್ಲ, ಅಥವಾ ಮೊದಲಂಗೆ ಅಯ್ಯೋ ಒದ್ರು ಎಲ್ಲಿ ಬಿಟ್ಟು ಬಂದರೂ ಕಡೆಗೆ ನಮ್ಮನೆಗೆ ಬರ್ತಾಳೆ ಅನ್ನೋವಷ್ಟು ಇಲ್ಲಪ್ಪ, ಈಗ ಅವಳು ಸ್ವಂತ ಬುದ್ಧಿ ಕಲ್ತ್ಕೊಂಡು ಏನೋ ಸ್ವಂತ ಮಾಡಲಿಕ್ಕೆ, ಸ್ವಂತ ಬದುಕೋ ಶಕ್ತಿ ಬಂದ್ಬಿಟ್ಟಿದೆ ಅವಳಿಗೆ ಅಂತ ಗೊತ್ತಾದಾಗ ಒಂದೋ ಅವರೇ ಬುದ್ಧಿಗೆ ಬರ್ತಾರೆ, ಇಲ್ಲ ಒಂದು ಅಂತ್ಯ ಸಿಗುತ್ತೆ. ನೀನು ಏನೂ ಮಾಡದೆ ಅಲ್ಲಿ ಹೌದು ಮುಂದಕ್ಕೊಂದು ದಾರಿ ಕಾಣುತ್ತೆ. ಅಯ್ಯೋ ಇವಳು ನಾವೇನು ಮಾಡಿದ್ರು ಇವಳು ಕೇಳಲ್ಲ, ಅಳ್ಕೊಂಡು ಪಳ್ಕೊಂಡು ಇಲ್ಲೇ ಮೂಲೆಯಲ್ಲಿ ಬಿದ್ದಿರ್ತಾಳೆ, ಬಿಡು ಅಂತ ಅವ್ರು ಅದನ್ನೇ ಮಾಡ್ತಾರೆ. ಓ ಇಲ್ಲಪ್ಪ ಇವಳು ಮೊದ್ಲಂಗಿಲ್ಲ, ನಾನು ಅಲ್ಲಿಗೆ ಹೋಗಿ ಬದುಕ್ತೀನಿ, ನನ್ನ ಕೈಲಿ ಸಾಧ್ಯ ಅನ್ನೋಷ್ಟು ಧೈರ್ಯ ಬಂದ್ಬಿಟ್ಟಿದೆ ಇವಳಿಗೆ ಎಂದಾಗ, ಒಂದೋ ಈಗ ಏನು ಮಾಡ್ಲಿಕ್ಕಾಗಲ್ಲ, ಹೊಡೆಸ್ಕೊಂಡು ಬೈಸ್ಕೊಂಡಿರೋ ಹೆಣ್ಮಗಳಲ್ಲ ಇವಳು ಅಂತ ಗೊತ್ತಾದ ಅವ್ರು ಬದಲಾಗ್ತಾರೆ, ಇಲ್ಲ ಒಂಟ್ತೀಯಾ ಹೋಗ್ಬಿಡು ಅಂತ ಅವರು ಒಂದು ಅಂತ್ಯ ಮಾಡ್ಕೊಳ್ತಾರೆ. ಎರಡರಿಗೊಂದಾಗುತ್ತೆ, ಹೌದಲ್ಲ? ಇಲ್ಲಿ ಹಾವು ಸಾಯ್ತಿಲ್ಲ, ಕೋಲು ಅದೇ ಆಗ್ತಾ ಇರೋದು. ನೀನು ಒಂದು ಹೆಣ್ಮಗಳಾಗಿ ಓದಿರೋಳಾಗಿ ಎಜುಕೇಟೆಡ್ ಆಗಿ ತೀರಾ ಅಯ್ಯೋ ನನ್ನ ಗಂಡ, ಅಯ್ಯೋ ನಾನು ಎಂತೋನಾದ್ರೂ ಆಗಲಿ ಅವನ ಜೊತೆ, ಹೌದು ನಿನ್ನ ಸತಿ ಧರ್ಮವನ್ನು ನೀನು ಪಾಲಿಸಿದ್ದೀಯ, ಬಟ್ ಅದಕ್ಕೆ ಮೀರಿದ್ದೊಂದಿದೆ. ಅರ್ಥ ಆಯ್ತಲ್ಲ? ಯಾರಿಗೋ ಒಬ್ರಿಗೆ ನಾವು ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಅವರನ್ನೊಬ್ರು ಕ್ಷಮಿಸ್ದೋ ಅಥವಾ ಅವ್ರನ್ನ ತಿದ್ದುಕೊಳ್ಳೋಕೆ ಅವಕಾಶ ಕೊಟ್ಟು ತಿದ್ದುಕೊಂಡ್ರ ಮೊದಲಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ, ಇಲ್ಲ ನಾನು ಮಾಡೋದೇ ಹಿಂಗೆ ಎಂದಾಗ ಮತ್ತೆ ಅಲ್ಲೇ ಇರೋದ್ರಲ್ಲಿ ಅರ್ಥ ಇಲ್ಲ. ಫೆಬ್ರವರಿ ಮಾರ್ಚ್ ಆ ಸಮಯಕ್ಕೆ ನೀನು ಭಾರತಕ್ಕೆ ಬರೋದು ಒಳ್ಳೆಯದು. ಇಲ್ಲಿ ಒಂದು ನಿನ್ನ ತಾಯಿ ಹಿರಿಯರು ಇದ್ದಾಗ ನೀನು ಅದಕ್ಕೊಂದು ಬೇರೆ ದಾರಿ ಕಂಡುಕೊಳ್ಬೋದು. ಬಟ್ ಎನಿವೇ, ಡೈವರ್ಸ್ ಆಗಲಿ ಆಗದೇನೆ ಹೋಗಲಿ, ನೀನು ದುಡ್ಕೊಳ್ಳೋವಷ್ಟು ಸ್ವಾವಲಂಬಿ ಆದ ಮೇಲೆ ಬೇರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಹಣ ಇರಬೇಕು,
ಅಂದ್ರೆ ದುಡ್ಡು ಇರಬೇಕು, ಇಲ್ಲ ದುಡಿತಾ ಇರಬೇಕು. ಹೌದು ಹೌದಣ್ಣ, ಆ ಕಾನ್ಫಿಡೆನ್ಸ್ ಅಲ್ಲಿ ಇದೀನಿ, ತೊಂದ್ರೆ ಏನಿಲ್ಲ. ಅಫ್ಕೋರ್ಸ್ ಮಾಡೇ ನೀವು ಇಲ್ಲಿಗೆ ಮಾಡ್ತೀನಿ ಬಂದಾಗ ಅನ್ನೋ ಒಂದು ಧೈರ್ಯ ಇದೆ. ನನಗೆ ನೀವು ಅಂದಾಜು ಹೇಳೋದಾದ್ರೆ ನೀವೊಂದು ಮಾರ್ಚ್ ಟೈಮಿಗೆ, ಏಪ್ರಿಲ್ ಟೈಮಿಗೆ ಭಾರತದಲ್ಲಿ ಇರ್ತೀರಾ? ಹಾ ಅಣ್ಣ, ಅಷ್ಟೊತ್ತಿಗೆ ಯೋಚನೆ ಮಾಡ್ತಾ ಇದ್ದೇನೆ. ಇನ್ನು ಯೋಚನೆ ಬರ್ತೀನಿ ಅಣ್ಣ ಅಷ್ಟರಲ್ಲಿ. ಅಲ್ಲ ಅಣ್ಣ, ಯೋಚನೆ ಅಂದ್ರೆ ವಾಪಸ್ ಈ ಟೈಮ್ ಅಂದ್ರೆ ಇರ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ಬಟ್ ಒಂದು ಎರಡು ವಿಚಾರ ಖಾತ್ರಿ, ಒಂದು ಅವ್ರು ಬದಲಾಗಲ್ಲ, ಅಂಡ್ ಇನ್ನೊಂದು ನಾನು ಹೋಗೋದು ಹೌದು. ಈ ಎರಡು ಖಾತ್ರಿ ಆಗಿದ್ದಾವ ಅಥವಾ ಇನ್ನೂ ಅದನ್ನು ಪೆಂಡಿಂಗ್ ಅಲ್ಲಿ ಇಟ್ಟಿದೆಯೋ? ಖಾತ್ರಿ ಆಗಿದೆ ಅಣ್ಣ ಬರ್ಬೇಕು ಅಂತ. ನಿನ್ನೆ ರಾತ್ರಿ ಕೂಡ ಮಾತಾಡಿದೆ ನಾನು ಇದ್ರ ಬಗ್ಗೆ ನನ್ ಗಂಡನ್ ಜೊತೆ. ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಈ ಮದ್ವೆ ಅನ್ನೋದನ್ನ ಉಳಿಸ್ಕೊಳಕ್ಕೆ, ಈ ಸಂಸಾರ ಅನ್ನೋದನ್ನ ಪ್ರಯತ್ನ ಪಡ್ತಿದ್ದೀರಾ ಅಂದ್ರೆ ಅವ್ರು ಮತ್ತು ಅದೇ ಹೇಳಿದ್ರು, ನಿನ್ ಕೈಯಲ್ಲಿರೋದು ನೀನೇ ಎಲ್ಲಾ ಮಾಡ್ತಿರೋದು, ನೀನೇ ಸರಿ ಮಾಡ್ತಿಲ್ಲ, ನೀನೇ ಮಾಡ್ಬೇಕು. ಆದ್ರೂ ನಾನು ಇನ್ನು ಏನ್ ಮಾಡ್ಬೇಕು ಅನ್ನೋ ಅರಿವು ನನಗ್ ಆಗ್ತಿಲ್ಲ. ಅವ್ರು ಹಂಗಂದಾಗ ಅದೇ ಮಾತು ಸರಿ ಇನ್ನು ಬದ್ಲಾಗಲ್ಲ ಅಂತ ಅನ್ಸ್ಬಿಡ್ತು ನನಗೆ ನಿನ್ನೆ ರಾತ್ರಿ. ಅಂತಿಮವಾಗಿ ತೀರಾ ಗೊಂದಲ ಬೇಡ, ಒಂದೇ ಕ್ಲಿಯರೆನ್ಸ್. ನನಗಿದ್ದಷ್ಟು ಪ್ರೀತಿ ಅಥವಾ ಇದನ್ನ ಸರಿ ಮಾಡ್ಕೊಳ್ಬೇಕು ಅಂತ ನನಗಿರುವಷ್ಟು ಕಾಳಜಿ ಆ ಕಡೆಯಿಂದ ಇಲ್ಲ ಅಂದ್ರೆ ಅಲ್ಲಿ ಯಾವ ಪ್ರಶ್ನೆಗೂ ಅವಕಾಶನೇ ಇಲ್ಲ ಅಲ್ಲಿ. ಇಲ್ಲ, ಹೌದಲ್ಲ? ಅವಕಾಶನೇ ಇಲ್ಲ ಅಲ್ಲಿ ಉಳಿಸ್ಕೊಳ್ಳೋ ಪ್ರಯತ್ನ ಆ ಕಡೆಯಿಂದ ಇಲ್ವೇ ಇಲ್ಲ ಅನ್ನೋದಾದ್ರೆ ನೀನ್ 1000 ಪ್ರಶ್ನೆ ಕೇಳಿದ್ರು ಮೂಲ ವಿಚಾರವೇ ಅಲ್ಲಿ ಕಾಳಜಿ ಅನ್ನೋದೇ ಮೂಲ ವಿಚಾರ ಅಲ್ಲದೆ. ಅದೇ ಇಲ್ಲ ಅಂದ್ಮೇಲೆ ನೀನು ಬೇರೆ ಬೇರೆ ಪ್ರಶ್ನೆಗೆಲ್ಲ ಅವಕಾಶ ಇದೆ ಅಲ್ಲಿ. ಈಗ ನೀನು ನೋಡವಾ, ಅಮೇರಿಕದಿಂದ ಬರಬೇಕಾದ್ರೆ ಅಲ್ಲಿಂದ ನನಗೊಂದು ಇರು ತಾಂಬ, ಒಂದಷ್ಟು ಅದನ್ನ ತಾಂಬ, ಹಣ್ಣು ತಾಂಬ, ಕ್ಯಾಮ್ರಾ ತಗೊಂಡ್ ಬಾ, ಇದು ತಗೊಂಡ್ ಬಾ, ಅದು ತಗೊಂಡ್ ಬಾ ಅಂತ ನಾನು ಹೇಳ್ಬೋದು. ನೀನ್ ಬರೋದಿಲ್ಲ ಅನ್ನೋದಾದ್ರೆ ನಾನು ಅದು ತಗೊಂಡ್ ಬಾ, ಇದು ತಗೊಂಡ್ ಬಾ ಅಂತ ಹೇಳೋದೇ ಅಲ್ಲ ಬಂತು. ಹೌದಲ್ಲ? ಬರೋದ್ ಖಾತ್ರಿ ಆದ್ರೆ ನಾನು ಹೇಳ್ಬೋದು, ನೋಡವ ಇದನ್ನ ತಗೊಂಡು ಬಾ, ಅದನ್ನ ತಗೊಂಡು. ಇಲ್ಲ, ಬರೋದೇ ಇಲ್ಲ ಅಂದ್ರೆ ನಾನು ಸುಮ್ಮನೆ ಹೇಳ್ಬಿಟ್ಟು ಫೋನ್ ಇಡ್ಬೇಕಷ್ಟೇ. ಹಾಗೆ ಅದು ಬದಲಾಗುವ ಮುನ್ಸೂಚನೆ ಇಲ್ಲ ಅಂದಮೇಲೆ ಇನ್ನು ಬೇರೆ ಬೇರೆ ಏನೇನೋ ಪ್ರಶ್ನೆ, ಅವ್ರು ಹಿಂಗೆ ಮಾಡಿದ್ರು ಇವ್ರು ಹಂಗೆ ಮಾಡಿದ್ರು, ಅದು ನನ್ನ ಕಡೆಗೆ ಬರೋ ಸೂಚನೆನೇ ಇಲ್ಲ ಅಂದಮೇಲೆ ಅದು ಏನು ಮಾಡಿ ಏನು ಬಂತದು? ಬಿಡು ಈಗ ಅದ್ರ ಬಗ್ಗೆ. ಐ ಹೋಪ್ ನಾನು ಮಾರ್ಚ್ ಏಪ್ರಿಲ್ ಟೈಮಿಗೆ ನಿನ್ನ ನೋಡ್ತೀನಿ ಅಂತ ನಾನು ಭಾವಿಸ್ತೀನಿ. ನೀವೆಲ್ಲಿದ್ರೂ ಸ್ವಾವಲಂಬಿಯಾಗಿ ಬದುಕಬೇಕು, ಅದೇ ನನ್ನ ಆಸೆ. ಈ ಆಶ್ರಮದ ಅಥವಾ ವೈಯಕ್ತಿಕವಾಗಿ ನನ್ನ ಬೆಂಬಲ. ಈಗ ಯಾರನ್ನೂ ದ್ವೇಷ ಮಾಡು, ಯಾರನ್ನೂ ಬಿಟ್ಟುಬಿಡು, ಯಾರನ್ನೂ ಅವ್ರು ಸರಿ ಇಲ್ಲ, ನಾನು ಏನೂ ಹೇಳ್ತಾ ಇಲ್ಲ. ಅಂತಿಮವಾಗಿ ಇಂತಿಂಥ ಕ್ರಿಯೆಗಳಿಗೆ ನಿನ್ನ ಪ್ರತಿಕ್ರಿಯೆ ಹೀಗಿರಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಜ್ಞಾನ ಅಂದ್ರೆ ಅದೇ. ನಾನು ಯಾರ್ದೋ ಹೆಸರು ಹೇಳಿ ಯಾರನ್ನೋ ಮುಖ್ಯವಾಗಿಟ್ಟುಕೊಂಡು ಅವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಅವನ್ ಹಿಂಗೆ, ಇವನು. ನನ್ನ ಜ್ಞಾನ ಹೇಗಿರುತ್ತೆ ಅಂದ್ರೆ, ಈ ವ್ಯಕ್ತಿಯಲ್ಲ, ನಾಳೆ ದಿನ ಇನ್ಯಾರೋ ಮತ್ತೆ ಹಿಂಗೆ ವರ್ತಿಸಿದ್ರು ನೀನು ಹೇಗೆ ವರ್ತಿಸಬೇಕು ಅಂದ್ರೆ ಕ್ರಿಯೆ. ಆ ಕ್ರಿಯೆ ಮಾಡ್ತಿರೋನು ಇವನೋ ಇನ್ಯಾರೋ ಇರ್ಬೋದು. ಕ್ರಿಯೆಗೆ ಪ್ರತಿಕ್ರಿಯಿಸೋದು ಹೇಗೆ ಅಂತ. ಯಾರೋ ತಂದು ಬೆಂಕಿಯನ್ನು ನಿನ್ನ ಮಡ್ಲೊಳಗಡೆ ಅಥವಾ ನಿನ್ನ ಮೇಲೆ ಬೆಂಕಿ ಸುರಿದು ಬಿಟ್ರು, ನಿನಗೆ ಯಾರೋ ಬೆಂಕಿ ಹಚ್ಚಿಬಿಟ್ರು, ಅದು ಗಂಡ ಹಚ್ಚಲಿ ಇನ್ಯಾರೋ ಹಚ್ಚಲಿ, ನಾನು ಬೆಂಕಿ ಸುರಿದಾಗ ಏನು ಮಾಡಬೇಕಮ್ಮ ಅಂದರೆ ತಕ್ಷಣ ಓಡೋಗಿ ನೀರೊಳಗಡೆ ಮುಳುಗಬೇಕು ಅಥವಾ ನೀರು ಮೇಲೆ ಉಯ್ಕೊಳ್ಬೇಕು, ತಕ್ಷಣ ಅದನ್ನು ಆರಿಸ್ಕೊಳ್ಬೇಕು ಕಣಮ್ಮ ಅಂತ ಹೇಳ್ತೀನಿ. ಇವನೇ ಉಯ್ದ್ರೆ ಹಿಂಗೆ ಆರಿಸ್ಕೊ, ಅವನು ಇದ್ರೆ ಹಿಂಗೆ ಆರಿಸ್ಕೊ. ಬೆಂಕಿ ಆರಿಸ್ಕೊಳಕ್ಕೆ ಯಾರು ಇದ್ರು ಹಂಗೆ ಆರಿಸ್ಕೊಳ್ಬೇಕಲ್ಲ. ಗಂಡ ಬೆಂಕಿ ಹಚ್ಚಿದ್ರು, ಇನ್ಯಾರೋ ಬೆಂಕಿ ಹಚ್ಚಿದ್ರು, ಬೆಂಕಿ ಬೇರೆ ಬೇರೆಯವ್ರು ಹಚ್ಚಿರ್ಬೋದು, ಬಟ್ ಅದನ್ನು ಆರಿಸಿಕೊಳ್ಳುವ ವಿಧಾನ ಸೇಮ್ ಇದಾವೆ. ಅದಕ್ಕೆ ಈತ ಮೋಸ ಮಾಡಲಿ ಅಥವಾ ಭಾರತಕ್ಕೆ ಬಂದಾಗ ಇನ್ನೊಬ್ಬ ಯಾರು ನಂಬಿಸಿ ಮೋಸ ಮಾಡಲಿ, ಇನ್ಯಾರು 1000 ಇದ್ರು ಮತ್ತೆ ಎಂತೋ ಬರಲಿ, ಅಂಥವಕ್ಕೆಲ್ಲ ಹೀಗೀಗೆ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಹಾಗಾಗಿ ಜ್ಞಾನ ಅನ್ನೋದು ಸಾರ್ವಕಾಲಿಕ, ಅದು ಯೂನಿವರ್ಸಲ್, ಅದು ಎಲ್ಲ ಕಡೆಯೂ ಎಲ್ಲ ಜಾಗದಲ್ಲೂ ಎಲ್ಲ ಸಮಯದಲ್ಲೂ ಅದು ಒಂದೇ ಇರುತ್ತೆ. ಅದೇ ಜ್ಞಾನ, ಅದು ಎಲ್ಲ ಕಡೆಯೂ. ನೋಡುವ, ಆ ದೇಶದಲ್ಲಿ ಹೆಂಗೆ ಮಾಡಿದ್ರೆ ಈ ರೀತಿ ಮಾಡು, ಆ ದೇಶದಲ್ಲಿ ಯಾರಾದರೂ ನಿನ್ನನ್ನು ಆಡ್ಕೊಂಡ್ರೆ, ನಿನ್ನನ್ನು ಬೈದರೆ ಈ ರೀತಿ ವರ್ತಿಸು. ಭಾರತಕ್ಕೆ ಬಂದಾಗ ಬೇರೆ ಥರ ಇಲ್ಲ, ಯಾವ ದೇಶದಲ್ಲಿ ಅವಮಾನ ಆದರೂ ವರ್ತಿಸೋದು ಒಂದೇ ರೀತಿ ಇರುತ್ತೆ. ನೋಡಮ್ಮ, ಅಮೇರಿಕದಲ್ಲಿ ಬಾಯಿ ಹರಿದ್ರೆ ನೀರು ಕುಡಿ, ಭಾರತದಲ್ಲಿ ಬಾಯಿ ಹರಿದ್ರೆ ಪೆಟ್ರೋಲ್ ಕುಡಿ ಅಂತ ಹೇಳಕ್ಕಾಯ್ತದೆ. ಯಾವ ದೇಶದಲ್ಲಿ ಬಾಯಿ ಹರಿದ್ರೂ ನೀರನ್ನೇ ಕುಡಿಬೇಕು, ಹೌದಲ್ಲ?
ಹೌದಣ್ಣ. ಇರ್ಲಿ, ನೀವು ಅದನ್ನ ಸರಿ. ಅರ್ಥ ಮಾಡಿಕೊಂಡು ಐ ಹೋಪ್ ಈಗ ಮೊದಲಿನಷ್ಟು ಕಿರುಕುಳ ಇಲ್ಲ ಅಂತ ಏನಿಲ್ಲ, ಬಟ್ ಅದನ್ನ ನೋಡೋ ದೃಷ್ಟಿಕೋನ ಬದಲಿಸ್ಕೊಂಡ್ಬಿಟ್ಟಿದ್ಯಾ, ಕಣ್ಣೀರೇ ಬರ್ತಾ ಇಲ್ಲ ಅಂತ ನೀನೇ ಹೇಳ್ಬಿಟ್ಟೆ ಆತಗೆ. ಹೌದಣ್ಣ, ನನಗೆ ಕಣ್ಣೀರ್ ಬರ್ತಾ ಇಲ್ಲ, ಆ ಧೈರ್ಯ ಬಂದ್ಬಿಟ್ಟಿದೆ ಈಗ. ಒಳ್ಳೇದು, ಇರ್ಲಿ. ನಿನಗೇನೇ ಮಾತಾಡ್ಬೇಕನ್ಸಿದ್ರು ಖಂಡಿತ ಕರೆ ಮಾಡು. ನನಗೆ ಬಹಳ ಖುಷಿ, ಜನರು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಮಾಡಿದ್ರು ಅಂದರೆ, ಎಷ್ಟೋ ಜನ ಬಂದ್ಬಿಡವ ನಮ್ದು ಇಂಥದ್ದು ಅಂಗಡಿ ಐತೆ, ನಿನ್ನ ಮಗಳ ಥರ ನೋಡ್ಕೊಳ್ತೀನಿ ಅಂತಲೆಲ್ಲ ಹೇಳ್ಬಿಟ್ಟಿದ್ದಾರೆ. ಹೌದು ಅಣ್ಣ, ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ತಿಳಿಸಿ. ನೋಡು, ಭಾರತದ ಮಣ್ಣಿನ ಶಕ್ತಿ ಏನು ಅಂತ ಗೊತ್ತಾಯ್ತಲ್ಲ. ಪ್ರತಿಯೊಬ್ಬರಿಗೂ ಹೌದು ಹೌದು ಹೌದು, ಅದಕ್ಕೆ ಅಲ್ಲ ಅಣ್ಣ ನನ್ಗೆ ಹೇಳ್ಕೋಬೇಕು, ನಿಮ್ಗ್ ಕರೆ ಮಾಡಿ ಅಂತ ಅನ್ಸಿದ್ದು, ಅದಕ್ಕೋಸ್ಕರನೇ. ಎಕ್ಸಾಕ್ಟ್ಲಿ. ಅದು ಇಲ್ಲ ಅಂದ್ರೆ ಆ ಆತ್ಮೀಯತೆ ನನಗೆ ಇರ್ಲಿಲ್ಲ ಅಂದ್ರೆ ನಾನು ಬೇರೆಯವ್ರ ಸ್ಟೋರಿ ಕೇಳಿ ಸುಮ್ನಾಗ್ತಿದ್ದೆ ಅಷ್ಟೇ, ಹೇಳ್ಕೋಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ನಿಜ 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 ನಿಜ. ಜನ ಹೆಂಗ್ ಸ್ಪಂದಿಸ್ತಾರೆ ಅಂತ ತಿಳ್ಕೊಂಡ್ಮೇಲೆ ನನ್ಗೂ ಹೇಳ್ಕೋಬೇಕು ಅಂತ ಅನ್ಸಿತ್ತು. ಹೌದವ್ವ, ಬೇರೆ ತೀರ್ಪೇ ಬೇಕಾಗಿಲ್ಲ. ಸೋನು ತೀರ್ಪು ಏನು ಶ್ರೀನಿವಾಸನ್ ತೀರ್ಪು ತಗೊಳ್ಬೇಡ. ಇಲ್ಲಿ ನಮ್ಮ ದೇಶದಲ್ಲಿ ಜನರ ತೀರ್ಪೆ, ಅದನ್ನೇ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಒಬ್ಬ ಪ್ರಧಾನಿ ಆಗ್ಬೇಕಾ ಏನಾಗ್ಬೇಕಾ, ಈ ಹೆಚ್ಚು ಜನರು ಯಾವುದನ್ನ ಸರಿ ಅಂತಾರೆ ಅದನ್ನೇ ಪ್ರಧಾನಿಯಾಗಿ ಶಾಸಕನಾಗಿ ಮಾಡಲಾಗುತ್ತೆ, ಹೌದಲ್ಲ? ಹಾಗೆ ಈ ನಿನ್ನ ಸಮಸ್ಯೆಯ ಕುರಿತು ಹೆಚ್ಚು ಜನ ಏನು ಹೇಳಿದ್ದಾರೆ ಅದೇ ಪರಿಹಾರ. ಜನರ ತೀರ್ಪೇ ಜನಾರ್ದನನ ತೀರ್ಪು, ಬೇರೆ ಏನೂ ಬೇಡ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಿ. ನನಗೆ ರಿಪ್ಲೈ ಮಾಡಕ್ ಆಗ್ತಿಲ್ಲ ನನ್ನ ಇದ್ರಿಂದ, ಬಟ್ ಇದರಿಂದ ನಿಮ್ ಮುಖಾಂತರನೇ ತಿಳಿಸ್ಬಿಡಿ ಅಣ್ಣ. ಖಂಡಿತ ತಾಯಿಯೇ. ಚೆನ್ನಾಗಿರ್ಬೇಕು, ಒಳ್ಳೇದಾಗ್ಲಿ. ನನಗೆ ನನ್ ಮುಖದಲ್ಲಿ ಒಂದ್ ನಗು ಬರ್ತಾ ಅಂದ್ರೆ ಒಂದ್ ಸ್ಮೈಲ್ ಅಂತ ಉಳಿದಿದೆ ನಿಮ್ಮಿಂದ ನನ್ ಮುಖದಲ್ಲಿ. ಹಾಗೇನಿಲ್ಲ, ನೀವು ಎಜುಕೇಟೆಡ್ ಇದ್ದೀರಿ, ಅದಕ್ಕೂ ಮೀರಿ ನೋಡಿ, ನನಗೆ ಬಹಳ ಹೆಮ್ಮೆ ಅನಿಸಿದ್ದು, ಅವ್ರು ಯಾರ ಬಗ್ಗೆನೂ ನೀವು ಕೆಟ್ಟದಾಗ ಮಾತಾಡ್ಲಿಲ್ಲ. ಅದು ನಿಮ್ಮ ದೊಡ್ಡ ಗುಣ. ನಿಂದಿಸಿದವರು ನಿಂದಿಸಲಿ, ಉರಿದವರು ಉರಿಯಲಿ, ಅವ್ರು ಏನಾದರೂ ಆಗಲಿ, ಅಂದರೆ ಅವರಿಂದ ನನಗೆ ತೊಂದರೆ ಆಗಿರೋದು ಹೌದು, ಬಟ್ ನಾನು ಅದನ್ನ ಅವ್ರ ಬಗ್ಗೆ ಬೈದು ಇನ್ನೇನೋ ಮಾಡಿ ನನ್ನ ಬಾಯಿ ಯಾಕೆ ಹೊಲ್ಸ್ ಮಾಡ್ಕೊಳ್ಳಿ. ಅದೇ, ಉರಿಯುವವರು ಉರಿಯಲಿ, ಕುದಿಯುವವರು ಕುದಿಯಲಿ, ಉರಿಯುವವರು ಬೂದಿಯಾಗುತ್ತಾರೆ, ಕುದಿಯುವವರು ಆವಿಯಾಗುತ್ತಾರೆ, ನಿನ್ನ ಪಾಡಿಗೆ ನೀನಿರು ಅಷ್ಟೇ. ಅದೇ ಸತ್ಯ. ಯಾರು ಈಗ ನನ್ನ ಬಗ್ಗೆ ಅಷ್ಟು, ಈಗ ಈಗ ನಾನು ಚಿನ್ನ ಹಾಕೊಂಡಿದ್ರೆ ಬಂದು ಯಾರೋ ನನ್ನ ಚಿನ್ನ ಕಿತ್ಕೊಂಡು ಹೋಗ್ಬೋದು. ನಾನು ಜೇಬಲ್ ದುಡ್ಡು ಇಟ್ಕೊಂಡಿದ್ರೆ ಯಾರೋ ಬಂದು ಅಟ್ಯಾಕ್ ಮಾಡಿ ದುಡ್ಡು ಕಿತ್ಕೊಂಡು ಹೋಗ್ಬೋದು. ನನ್ನ ಒಳಗಡೆ ಇರುವ ಒಳ್ಳೆತನ, ಮೌನ, ಧ್ಯಾನ, ಜ್ಞಾನ, ಅದನ್ನ ಯಾರು ಬಂದು ಏನು ಮಾಡಬಲ್ಲರು? ಅಂದ್ರೆ ಕಳ್ಳ ಕದೀಮರು ಕದಿಯಬಹುದಾದ ಆಭರಣ ಮನುಷ್ಯನಲ್ಲಿದ್ರೆ ಅವನು ಶ್ರೀಮಂತ ಅಲ್ಲ. ಯಾರೂ ಕದಿಯಲಾಗದ ಮೌಲ್ಯ, ಜ್ಞಾನ, ಮೌನ, ಶಾಂತತೆ, ತಾಳ್ಮೆ ಇವೆಲ್ಲ ಇದಾವಲ್ಲ, ಇದು ಯಾರೂ ಕದಿಯೋಕ್ಕಾಗಲ್ಲ. ಹಾಗಾಗಿ ಉರಿಯುವವರು ಉರಿಯಲಿ, ಏನಾದ್ರೂ ಮಾಡ್ಕೊಳ್ಳಿ, ಅವ್ರು ನಿಮ್ಮ ಬಗ್ಗೆ ಅಸೂಹೆ ಪಡ್ಕೊಳ್ಳಿ, ಅವ್ರ ನಿಮ್ಮ ಬಗ್ಗೆ ಏನಾದ್ರೂ ಅಂದುಕೊಳ್ಳಿ, ಅವರು ಆವಿ ಆಗ್ಬೇಕಾ ಬೂದಿ ಆಗ್ಬೇಕಾ ಅದು ಕಾಲಕ್ಕೆ ಬಿಟ್ಟಿದ್ದು. ಸೊ ಆಯಾ ಸಮಯಕ್ಕೆ ನಾವೊಂದಷ್ಟು ಗಟ್ಟಿ ನಿರ್ಧಾರ ಮನ್ಸ್ಕಲ್ ಮಾಡಿಕೊಂಡು ನಿರ್ಧಾರಗಳು ತಗೊಳ್ಳದೆ ಹೋದ್ರೆ ಮುಪ್ಪಿನ ಕಾಲದಲ್ಲಿ ವ್ಯಥೆ ಪಡಬೇಕಾಗುತ್ತೆ. ಅಯ್ಯೋ, ನಾನು ಆಗ್ಲೇ ಇದರಿಂದ ಬೇರೆ ಆಗಿ ಒಂದು 4 ಕಾಸು ದುಡ್ಕೊಂಡು ನನ್ನ ತಾಯಿ ನೋಡ್ಕೊಂಡಿದ್ರೆ ನನ್ನ ತಾಯಿಗೋಸ್ಕರ ಇನ್ಯಾರನ್ನೋ ಬೇಡೋ ಪರಿಸ್ಥಿತಿ ಬರ್ತಿರ್ಲಿಲ್ವಲ್ಲಪ್ಪ ಅನ್ನೋ ಸ್ಥಿತಿಗೆ ಬರೋದು ಬೇಡ. ಒಳ್ಳೇದಾಗ್ಲಿ. ಮತ್ತೆ ಯಾವಾಗಾದ್ರೂ ಮಾತಾಡ್ಬೇಕಂದಾಗ ಕರೆ ಮಾಡುವ. ಖಂಡಿತ ಮಾಡ್ತೀನಣ್ಣ. ನನಗೆ ಅತಿಯಾಗಿ ಧೈರ್ಯ ಬಲ ಬಂದಿದೆ ನಿಮ್ಮಿಂದ, ಖಂಡಿತವಾಗೂ ಮಾಡ್ತೀನಿ ನಾನು. ಸೋ ಪ್ರೌಡ್ ಆಫ್ ಯು. ನನಗೆ ಅದ್ರ ಬಗ್ಗೆ ಖುಷಿ ಇದೆ. ಸಿ ಯು ಸೂನ್. ನಿಮ್ಮನ್ನು ನಾನು ಭಾರತದಲ್ಲಿ ಶೀಘ್ರವಾಗಿ ನೋಡ್ತೀನಿ ಅಂತ ಭಾವಿಸ್ತೀನಿ. ಎಲ್ಲಿದ್ರು ನಿನ್ನ ಬದುಕು ನೆಮ್ಮದಿಯಾಗಿರ್ಲವ. ಶುಭವಾಗಲಿ. ಆಯ್ತಣ್ಣ. ಈಶ್ವರ ಪಾಪ
ಎಷ್ಟು ನೊಂದಿದ್ದಾರೆ. ನನಗೆ ಬಹಳಷ್ಟು ಜನ, ತುಂಬ ಅಂದರೆ ತುಂಬ ಜನ ಫೋನ್ ಕಾಲು ಮೆಸೇಜ್ ಮಾಡೋರು, ಸರ್ ಅವ್ರ ಹತ್ರ ಮತ್ತೊಮ್ಮೆ ಮಾತಾಡಿ, ಅವರು ಹೇಗಿದ್ದಾರೆ, ಅವ್ರ ನಂಬರ್ ಕೊಡಿ, ಈಗೆಲ್ಲ ನಾನಾ ರೀತಿಯಲ್ಲಿ. ಈಕೆಗೆ ಎಷ್ಟು ಧೈರ್ಯ ಬಂದಿದೆ ನೋಡಿ ಕಾರ್ಯಕ್ರಮದಿಂದ. ನನ್ನಿಂದ ಅವ್ರಿಗೇನೋ ಧೈರ್ಯ ಬಂದುಬಿಡ್ತು, ಇಲ್ಲ ನಾನು ಏನೂ ಅಲ್ಲ ಇಲ್ಲಿ, ನನ್ನ ಯಾವ ಪಾತ್ರವೂ ಇಲ್ಲ. ಬಟ್ ಅಂದರೆ ಅವ್ರ ದುಃಖವನ್ನು ಎಂದು ಹೊರಗಡೆ ಹಾಕೋದ್ರಲ್ಲ, ಮನಸ್ಸು ಹಗುರ ಆಯಿತು, ಮನಸ್ಸು ಖಾಲಿ ಆಯಿತು. ಅಲ್ಲಿ ಯಾವ ದ್ವೇಷ, ಯಾವ ನೋವು, ದುಃಖ, ಅವಮಾನ, ಏನೋ ಸೇಡು, ಅತೃಪ್ತಿ ಏನೂ ಇಲ್ಲ. ಹಾಗೆ ಎಲ್ಲವನ್ನು ಹೊರಗಡೆ ಹಾಕಿದಾಗ ಮನಸ್ಸು ನಿರಾಳವಾಗುತ್ತೆ. ಆ ಖಾಲಿಯಾದ ಮನಸ್ಸಿನಲ್ಲಿ ಅಮೃತವನ್ನು ತುಂಬಬೇಕು. ನಿಮಗೆ ತುಂಬ ಜನಕ್ಕೆ ಅನಿಸ್ಬೋದು, ನಾನು ಒಬ್ಬರು ಕರೆ ಮಾಡಿದಾಗ ಕನಿಷ್ಠ ಪಕ್ಷ ಒಂದು 30, 40, 50, ಕೆಲವೊಬ್ಬರು 1 ಗಂಟೆ ಅವ್ರ ಕಥೆಯನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ತೀನಿ. ನನ್ನ ಉದ್ದೇಶ ಇಷ್ಟೇ, ಅವರಲ್ಲಿ ಏನು ದುಃಖ ಇದೆಯಲ್ಲ, ಆ ದುಃಖವನ್ನು ನಾನು ಕಸಕ್ಕೆ ಹೋಲಿಸ್ತೀನಿ. ಆ ಎಲ್ಲ ಕಸವನ್ನು ಅವರು ಹೊರಗಡೆ ಕಕ್ಬಿಡ್ಬೇಕು, ಹೇಳ್ಬಿಡ್ಬೇಕು. ಆಗ ಅವರ ಮನಸ್ಸು ಖಾಲಿ ಇರುತ್ತೆ, ಖಾಲಿ. ಆಗ ನಾನು ಅವ್ರಿಗೆ ಜ್ಞಾನವನ್ನು, ಆ ಖಾಲಿ ಇರುವ ಜಾಗದೊಳಗಡೆ ಜ್ಞಾನವನ್ನು ತುಂಬುತ್ತೀನಿ. ಆಗ ಅವರು ನೆಮ್ಮದಿಯಾಗಿ ಓಕೆ. ಯಾಕಂದರೆ ಅಷ್ಟು ದಿನ ಕಸ ಇತ್ತು, ಕಸ ಇದ್ದದ ಕಡೆ ಬರೀ ನಾತ, ಗಬ್ಬುನಾತ, ಅಲ್ಲಿ ಹುಳ ಹಪ್ಟೆ, ಅಲ್ಲಿ ಬರೀ ಹುಳುಗಳು ಓಡಾಡ್ತವೆ, ಅಲ್ಲಿ ನೆಮ್ಮದಿ ಇರಲ್ಲ. ಆ ಕಸ ಎಲ್ಲ ಹೊರಗಡೆ ಹಾಕಿದ ಮೇಲೆ ಆಗ ನಾನು ಅವ್ರಿಗೆ ಒಳ್ಳೆಯದೇನೋ ಹೇಳ್ತಾ ಹೋಗ್ತೀನಿ. ನಾನು ಅವ್ರ ಕಥೆಯನ್ನೇ ಫುಲ್ ಕೇಳಿದೆ, ನಾನು ಏನೋ ಹೇಳ್ತಾ ಹೋದರೆ ಆ ಕಸದೊಳಗಡೆ ಏನೇ ಅಮೃತ ತುಂಬಿದ್ರೂ ಕಸ ಅಮೃತ ಎರಡೂ ಮಿಕ್ಸ್ ಆದರೆ ಇತ್ತ ಕಸವೂ ಅಲ್ಲ, ಇತ್ತಾಗ ಅಮೃತವೂ ಅಲ್ಲ. ಆ ದುಃಖ ಎಲ್ಲ ಹೊರಗಡೆ ಬಂದಾದ ಮೇಲೆ ನಾವು ಏನೋ ಹೇಳಬೇಕು, ಆಗ ಅವರಿಗೆಲ್ಲ ಕೇಳಿಸುತ್ತೆ. ಅದಕ್ಕೆ ನಿಮ್ಮ ಹತ್ರ ಯಾರಾದರೂ ಕಷ್ಟ ಕೇಳೋಕೆ ಬಂದಾಗ, ಹೇಳೋಕೆ ಬಂದಾಗ, ನಿಮ್ಮ ಮಕ್ಕಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫಸ್ಟು ತಾಳ್ಮೆಯಿಂದ ಫುಲ್ ಕೇಳಿಸ್ಕೊಳ್ಳಿ. ಅವ್ರಿಗೆ ಇನ್ನು ಹೇಳಲಿಕ್ಕೆ ಯಾವ ಮಾತು ಉಳಿದಿರಬಾರ್ದು, ಅಷ್ಟು ಕೇಳಿಸ್ಕೊಳ್ಳಿ. ಆಮೇಲೆ ನೀವೇನೋ ಹೇಳಲಿಕ್ಕೆ ಶುರು ಮಾಡಿ, ಆಗ ಅವರಿಗೆ ಅದು ತಲುಪುತ್ತೆ. ಇನ್ನು ಮಧ್ಯದಲ್ಲಿ ನೀವೇನೋ ಹೇಳಲಿಕ್ಕೆ ಹೋದರೆ ಒಂದು ಅವರು ಪೂರ್ಣ ಹೇಳಿಲ್ಲ, ಇಲ್ಲ ನೀವು ಹೇಳಿದ್ದು ಅವ್ರಿಗೆ ಪೂರ್ಣವಾಗಿ ಗೊತ್ತಾಗಲ್ಲ, ಹಂಗಾಗ್ಬಿಡುತ್ತೆ ಕತೆ. ಒಳ್ಳೆಯದಾಗಲಿ.